ನೀತಿಗೆಟ್ಟ ಚುನಾವಣೆ ಅಧಿಕಾರಿಗಳಿಗೆ, ನೀತಿಗೆಟ್ಟ ಜಿಲ್ಲಾಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಸ್ಐಆರ್ ವಿರೋಧಿ ಕಾಂಗ್ರೆಸ್ನ ರಣನೀತಿಗೆ, ಎಸ್ಐಆರ್ ವಿರೋಧಿ ಕಾಂಗ್ರೆಸ್ನ ರಣನೀತಿಗೆ, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಶಾಸಕ ಇಕ್ಬಾಲ್ ಹುಸೇನ್ಗೆ, ಅಕ್ರಮ ವಲಸಿಗರನ್ನು ರಾಮನಗರ ತಾಲೂಕಿನಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಇಕ್ಬಾಲ್ ಹುಸೇನ್ಗೆ, ರಣಗಾಡಿ ನೀತಿ ಹೊಂದಿರುವ ಕಾಂಗ್ರೆಸ್ ಪಾರ್ಟಿಗೆ ಭಾರತ್ ಮಾತಾ ಕಿ ಎನ್ಡಿಎ ಹೋರಾಟಕ್ಕೆ, ಹೋರಾಟಕ್ಕೆ ಎಸ್ಐಆರ್ ನಿಯಮವನ್ನು ಗಾಳಿಗೆ ತೂರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಥಳೀಯ ಶಾಸಕ ಇಕ್ಬಾಲ್ ಹುಸೇನ್ಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಎಸ್ಐಆರ್ ನಿಯಮವನ್ನು ಗಾಳಿಗೆ ತೂರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಐಆರ್ ನೀತಿಯನ್ನು ಆಂತರಿಕವಾಗಿ ಬಳಸಿಕೊಳ್ಳುತ್ತಿರುವ ತುರಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಎಸ್ಐಆರ್ ನೀತಿಯನ್ನು ತುರಂತ ಮಾರ್ಗಕ್ಕೆ ತರುತ್ತಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಎಸ್ಐಆರ್ ಅನ್ನು ಹಿಂದೆ ಒಂದು ಮುಂದೆ ಒಂದು ನಡೆಸಿಕೊಳ್ಳುತ್ತಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ, ಎಸ್ಐಆರ್ ಅನ್ನು ತುರಂತಕ್ಕೆ ಬಳಸಿಕೊಳ್ಳುತ್ತಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಒಂದು ವೇಳೆ ಈಗ ರಾಮನಗರದಲ್ಲಿ ಮೊನ್ನೆ ನಡೆದಂತ ವಿದ್ಯಮಾನಗಳು, ಎಸ್ಐಆರ್ ಮತಪತ್ರಗಳ ಏನ್ ದುರಂತ ಜಾತ್ರೆ ರೀತಿ ಬಿಎಲ್ಒಗಳು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಇದಕ್ಕೆ ಲಗಾಮ ಹಾಕಲು ಸಾಧ್ಯವಾಗದ ಜಿಲ್ಲಾಡಳಿತದ ವಿರುದ್ಧ ಮತ್ತು ಕಿವಿಯಿಂದ ಕೆಲಸವನ್ನು ಹೋರಾಟದ ಮೂಲಕ ಮಾಡಬೇಕಂತೇಳಿ ನಿನ್ನೆ ಸಂಬಂಧಪಟ್ಟಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾಧ್ಯಮದ ಮೂಲಕ ತಮ್ಮ ಟ್ಯಾಬ್ ನಲ್ಲಿ ನೈಜ ವರದಿಯನ್ನು ಏನು ತೋರಿಸಿದ್ದಾರೆ ಅದರ ವಿರುದ್ಧವಾಗಿ ಪ್ರಾಮಾಣಿಕ ಮತದಾರರಿಗೆ ಅನ್ಯಾಯ ಆಗಬಾರದು, ಒಳನುಸುಳುಕೋರರಿಗೆ ಅವಕಾಶ ಸಿಗಬಾರದು ಅನ್ನೋ ಉದ್ದೇಶಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಆನಂದ್ ಸ್ವಾಮಿ ಅವರು ಹಾಗೂ ರಾಜ್ಯದ ಯುವ ಮೋರ್ಚಾ ಜಾತ್ಯತೀತ ಜನತಾ ದಳದ ನಾಯಕರಾದಂತಹ ನಿಖಿಲ್ ಅವರು ಹಾಗೂ ಮಂಡಲ ಅಧ್ಯಕ್ಷರಾದಂತಹ ಗೌತಮ್ ಗೌಡರು, ನಿಕಟಪೂರ್ವ ಅಭ್ಯರ್ಥಿಗಳು ಹಾಗೂ ಮಾಜಿ ಶಾಸಕರು, ಹೋರಾಟಗಾರರಾದಂತಹ ಎ ಮಂಜು ಅವರು ಹಾಗೂ ಕನಕಪುರದ ಮಾಜಿ ಶಾಸಕರಾಗಿ ಸ್ಪರ್ಧೆ ಮಾಡಿದಂತ ನಾಗರಾಜ್ ಅವರು ಹಾಗೂ ಜೈಮೂರ್ತಿ ಜಿಲ್ಲಾಧ್ಯಕ್ಷರು ಹಾಗೂ ಇನ್ನೂ ಹೆಚ್ಚಿನ ಎನ್ನೆ ಭಾವಿಸಬಾರದು ಇಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥ ರಾಜ್ಯ ನಾಯಕರುಗಳು ಕೂಡ ಭಾಗವಹಿಸಿದ್ರಿ. ನಮ್ಮಲ್ಲಿ ಇಲ್ಲಿಂದಲೇ ನಮಸ್ಕಾರ ಮಾಡಿ ಎನ್ನೆ ಭಾವಿಸಬೇಡಿ ಅಂತ ವಿಷಯ ತಿಳಿಸಿ ಹೋರಾಟದ ಮುಂದುವರೆದ ಭಾಗಗಳನ್ನ ಮುಂದುವರಿಸೋಣ ಅಂತ ತಿಳಿಸ್ತಾ ಇದ್ದಾರೆ. ಈಗ ಆನಂದ್ ಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಒಂದು ಹೋರಾಟದ
ಭಾಗಗಳಾಗಿ ಮಾತಾಡ್ಬೇಕಂತೇಳಿ ವಿನಂತಿ ಮಾಡ್ತೇನೆ. बोलो भारत माता की एनडीए ಹೋರಾಟಕ್ಕೆ ಆತ್ಮೀಯರು, ರಾಜ್ಯ ಜೆಡಿಎಸ್ ನ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರೇ, ಪ್ರೀತಿಯ ನಾಯಕರು, ಈ ಭಾಗದ ಮಾಜಿ ಶಾಸಕರಾದಂತ ಮಂಜಣ್ಣವರೇ, ಜಿಲ್ಲಾಧ್ಯಕ್ಷರಾದಂತ ಜಯಮೂರ್ತಿಯವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌತಮ್ಗೌಡ್ರೆ, ಅವರು ನಾಗಣ್ಣವರೇ, ಗೋಂಜಳಿ ನಾಗರಾಜಣ್ಣವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರೇ, ಈ SIR ಅನ್ನ ಇಡೀ ರಾಷ್ಟ್ರಾದ್ಯಂತ ಜಾರಿಗೊಳಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಹಸಿರು ನಿರಾಶೆಯನ್ನ ತೋರಿಸಿದೆ. ಮಾಡಬೇಕು, SIR ನ ಸಮಗ್ರವಾಗಿ ಮಾಡಬೇಕು. SIR ಈಗಲೇ ಏನು ಹೊಸದಲ್ಲ. SIR ನ ಹಲವಾರು ಬಾರಿ SIR ನಡೀತಿತ್ತು, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ SIR ನಡೀತಾ ಇದೆ ಅಂತ. SIR ಒಂದು ಪ್ರಕ್ರಿಯೆ ಅಂದ್ರೆ ಎಲ್ಲಿ ಯಾರು ಮತದಾರ ಸತ್ತೋಗಿರ್ತಾನೆ, ಮರಣ ಹೊಂದಿರ್ತಾನೆ, ಅವ್ರನ್ನ ಮತವನ್ನ ತೆಗೆಯೋಕ್ಕಾಗೋದು ಮೊದಲನೇ ಪ್ರಕ್ರಿಯೆ. ಮತದಾರನ ಮತ ಎರಡು ಕಡೆ ಇದ್ರೆ ಒಂದ್ ಕಡೆ ಉಳಿಸ್ಕೊಳ್ಬೇಕು, ಒಂದ್ ಕಡೆ ತೆಗೆದಾಕ್ಬೇಕು, ಅದು ಎರಡನೇ ಪ್ರಕ್ರಿಯೆ. ಮತದಾರ ಒಂದ್ ಕಡೆಯಿಂದ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಹೆಣ್ಮಕ್ಳು, ಅವರನ್ನ ಆ ಗ್ರಾಮದಲ್ಲಿ ಉಳಿಸ್ಕೊಳ್ಳೋದು ಅದು ಒಂದು ಪ್ರಕ್ರಿಯೆ. ಇಷ್ಟೆಲ್ಲಾ ಪ್ರಕ್ರಿಯೆ ನಡುವೆ ಇಲ್ಲಿ ಹೊರದೇಶದಿಂದ ಬಂದು ಅಕ್ರಮವಾಗಿ ಸುಳ್ಕೋರಾಗಿ ಬಂದು ಇಲ್ಲಿಯ ಐಡೆಂಟಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಮತದಾರರ ಪಟ್ಟಿ ಸೇರಿಸ್ಕೊಂಡಿದ್ದವ್ರನ್ನ ಅವರ ಏನು ಅವ್ರ ದಾಖಲಾತಿಗಳಿಂದಲೇ ತೆಗೆದಾಕ್ತಾರಲ್ಲ, ಅದು SIR ಪ್ರಕ್ರಿಯೆ. ಇಲ್ಲಿ ಏನಾಗಿದೆ ಅಂದ್ರೆ ಕತ್ಬಿಳಿತ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ. ಯಾಕೆ ಕತ್ಬಿಳಿತ ಆಗಿದೆ ಅಂದ್ರೆ BLO ಆದವರು, ಬ್ಲಾಕ್ ಲೆವೆಲ್ ಆಫೀಸರ್, ಯಾರು ಮತಗಟ್ಟೆ ಅಧಿಕಾರಿ ಆಗಿರ್ತಾರೆ, ಅವರು ಸಂಬಂಧಪಟ್ಟ ಆ ಮನೆಗೆ ಹೋಗಿ ಆ ಫಾರಂ ಅನ್ನ ವಿತರಣೆ ಮಾಡಬೇಕು. ಆ ಫಾರಂ ವಿತರಣೆ ಆದ್ಮೇಲೆ ಅವರು ಸಹಿ ಹಾಕೊಟ್ಟದನ್ನ, ಫಿಲ್ಅಪ್ ಮಾಡಿಕೊಟ್ಟದನ್ನ, ಆ ಅರ್ಜಿಯನ್ನ ತುಂಬಿಕೊಟ್ಟದನ್ನ ತಗೊಂಡ್ ಬಂದು ಚುನಾವಣಾಧಿಕಾರಿ ನೀಡಬೇಕು. ಇಲ್ಲಿ ರಾಮನಗರದಲ್ಲಿ ಆಗಿಲ್ಲ. ಒಂದು ಸಮುದಾಯ ಭವನದಲ್ಲಿ 6 BLOಗಳು ಒಂದ್ ಕಡೆ ಕೂತ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ನೆನ್ನೆ ಬಂದ ತಕ್ಷಣ ಎಲ್ಲ ನಮ್ಮ JDS ಕಾರ್ಯಕರ್ತರು ಹಾಗೂ ನಮ್ಮ ಪಾರ್ಟಿ ಬಿಜೆಪಿ ಕಾರ್ಯಕರ್ತರು ಅದನ್ನ ವಿಡಿಯೋ ಶೂಟ್ ಮಾಡಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನಿಲ್ಸಿದ ಮೇಲೆ ಕುಮಾರಣ್ಣವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ನಿಖಿಲ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ರು, ಅದನ್ನ ಶೇರ್ ಮಾಡಿದ್ರು. ಆಗ ನಾನು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ರು, ತುರ್ತಾಗಿ ನೀವು ನಿಮ್ ತಲೆ ದಂಡ ಆಗಬಾರ್ದು ಅಂದ್ರೆ ತುರ್ತಾಗಿ ನೀವು ಯಾರು BLOಗಳು ಅಕ್ರಮ ಕೆಲಸ ಮಾಡಿರೋ ತಲೆದಂಡ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಈಗ ನಮ್ಮ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ, ಹೇಮಂಜಣ್ಣ ಅವರು ಬರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ. ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರೆ ಹಾಗೂ JDS ಮತ್ತು NDA ಪಕ್ಷದ ಈಗಾಗಲೇ ರಾಜ್ಯಕ್ಕೆ ತಿಳಿದಂತ ವಿಚಾರ ಇವತ್ತು. ನಿನ್ನೆ ಮಾಧ್ಯಮದಲ್ಲೂ ಕೂಡ ಈಗಾಗಲೇ ಕುಮಾರಣ್ಣವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದಾದ್ರೆ ರಾಮನಗರ ಜಿಲ್ಲೆಗೆ ಒಂದು ವ್ಯವಸ್ಥಿತವಾಗಿ ಒಂದು ಪಿತೂರಿಯನ್ನ ಮಾಡಿ ಎಲ್ಲೋ ಒಂದ್ ಕಡೆ ಮತದಾರನ ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಅವ್ರ ಸಂಬಂಧಪಟ್ಟವ್ರ ಅಧಿಕಾರಿಗಳನ್ನ, ಕಾಂಗ್ರೆಸ್ ಚೇಲಾಗಳೇನು BLO ಇದ್ದಾರೆ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಜನಸೇವೆಯನ್ನ ಮಾಡ್ತಾ ಇಲ್ಲ. ಅವರು ಕಾಂಗ್ರೆಸ್ ಚೇಲಾಗಳಾಗಿ ಇವತ್ತು ಎಲ್ಲೋ ಒಂದು ಚೌಟ್ರಿಯಲ್ಲಿ ಕೂತು ಅವ್ರ ಅನುಕೂಲಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರ ವಿಡಿಯೋದಲ್ಲಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಇದು ಪ್ರಚಾರ ಆಗ್ತಿದೆ. ದಯಮಾಡಿ ಇವತ್ತು ಅದು ಸಂಬಂಧಪಟ್ಟವರು ಅಧಿಕಾರಿಗಳು ಈ ಕೂಡಲೇ ಡಿಸ್ಮಿಸ್ ಆಗ್ಬೇಕು. ಜಿಲ್ಲಾಧಿಕಾರಿಗಳು ಇವತ್ತು ಬಂದು ಇಲ್ಲೇ ನಮ್ಮ ಕಷ್ಟ ಸುಖವನ್ನ ಆಲಿಸಬೇಕು. ಅಲ್ಲಿವರೆಗೂ ಕೂಡ ನಾವು ಇಲ್ಲಿಂದ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಮತ್ತೆ ರದ್ದಾದ್ಮೇಲೆ ಏನು ಇವತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ BLA 2 ಸಂಬಂಧಪಟ್ಟಂಗೆ SIR ಸಂಬಂಧಪಟ್ಟಂಗೆ ಈಗಾಗಲೇ ಚಾಲನೆ ಕೊಟ್ಟಿದ್ರು, ಅದು ಕೂಡ ರದ್ದಾಗಬೇಕು. ಏನು ಒಂದು ಸರ್ಕಾರ ಆದೇಶವನ್ನ ಏನು ಹೊರಡಿಸಿದ್ದಾರೆ, ಪ್ರತಿ ಮನೆಗೂ ಕೂಡ ತೇಳಿ ಆ ಕಾರ್ಯಾಚರಣೆಯನ್ನ ಮತ್ತೆ ಪ್ರಾರಂಭವನ್ನ ಮಾಡ್ತೇವೆ ಅಂತೇಳಿ ಇವತ್ತು ಬಂದು ಭರವಸೆಯನ್ನ ಕೊಡಬೇಕು. ಮತ್ತೆ ಈ ವಿಚಾರವಾಗಿ ರಾಮನಗರ ಜಿಲ್ಲೆಯನ್ನ ವಿಶೇಷ ಎಂಬ ಪರಿಗಣನೆ ತೆಗೆದುಕೊಂಡು ಒಂದು ರಾಜ್ಯ ಮಟ್ಟದ ವಿಶೇಷ ಒಬ್ಬರು ತನಿಖಾಧಿಕಾರಿಯನ್ನ ಆಯ್ಕೆ ಮಾಡಿ SIR ಸಂಬಂಧಪಟ್ಟಾಗೆ ಕಂಪ್ಲೀಟ್ ಆಗೋರು ಕೂಡ ಒಬ್ಬರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಕೂಡಲೇ
ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಹೋಗಿ ಕೂತ್ರೆ ಆಗಲ್ಲ. ದಯಮಾಡಿ ಇವಾಗ ಕೇಳಿದೆ ನಾನು, ಜಿಲ್ಲಾಧಿಕಾರಿಗಳು ಒಳಗಡೆ ಇಲ್ಲುವಂತೆ, ಇದಕ್ಕೆಲ್ಲ ಅವಕಾಶವನ್ನ ಕೊಡಬಾರದು. ಈ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಅದಕ್ಕೆಲ್ಲ ಅವಕಾಶ ಕೊಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗಲಿಕ್ಕೆ ಅವಕಾಶವನ್ನ ಮಾಡಬಾರದು. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಇದು ಸಾಂಕೇತಿಕವಾಗಿ ಒಂದು ಪ್ರಚಾರ ಮಾಧ್ಯಮದಲ್ಲಿ ಗೊತ್ತಾಗಬೇಕು. ಇಡೀ ರಾಜ್ಯಕ್ಕೆ ತೊಂದರೆ ಆಗಬಾರ್ದು. ಈಗ ಸಾಕಷ್ಟು ತಾಲೂಕುಗಳಲ್ಲಿ ಈ ರೀತಿ ಪ್ರಚಾರ ಆಗ್ತದೆ. ರಾಮನಗರ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆ ಇದು ಅನ್ವಯಿಸಬೇಕು. ವ್ಯವಸ್ಥಿತವಾಗಿ SIR ಯಾವ ರೀತಿ ಮಾನದಂಡ ಇದೆ ಅದನ್ನ ಪಾಲನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಾವೆಲ್ಲ ಸೇರಿರುವಂತದ್ದು. DC ಅವರು ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿನ ಡಿಸ್ಮಿಸ್ ಮಾಡಬೇಕು. ಈಗ ಮಾಡಿರುವಂತ SIR ಸಂಬಂಧಪಟ್ಟಂಗೆ ನಗರಸಭೆ ಹೊತ್ತಲ್ಲಿ ಏನ್ ಮಾಡಿದ್ದಾರೆ ಅದು ರದ್ದಾಗಬೇಕು. ರಾಜ್ಯ ಮಟ್ಟದಲ್ಲಿ ಯಾವ್ದಾದ್ರು ಒಳ್ಳೆ ಅಧಿಕಾರನ್ನ ಹಾಕಿ ಒಂದು ಹೆಚ್ಚಿನ ರೀತಿ ಯಾವುದೇ ರೀತಿ ಅಂತ ರಾಮನಗರ ಜಿಲ್ಲೆಗೆ ತೊಂದರೆ ಆಗದಂತ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವರು ಬರೋರು ಕೂಡ ನಾವಿಲ್ಲ ಧರಣಿ ಕೂತೀವಿ, ಎಲ್ಲೂ ಹೋಗೋದಿಲ್ಲ. ದಯಮಾಡಿ ಪೊಲೀಸ್ ಅಧಿಕಾರಿಗಳು ಇದನ್ನ ಮನಸ್ಸಲ್ಲಿ ಇಟ್ಟು ಅವರಿಗೆ ಬರುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲೇ ಇದ್ರು ಕೂಡ ಇವತ್ತರೆಗೂ DC ಅವರು ಯಾವತ್ತೂ ಕೂಡ ಮೆಮೊರಾಂಡಮ್ ಕೊಡಕ್ಕೆ ಒಂದು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಯಾವತ್ತು ರೈತರ ಕಷ್ಟ ಸುಖವನ್ನ ಇವತ್ತರೆಗೂ ಕೂಡ ಅವ್ರು ಬಂದು ಕೇಳಿ ಆಲ್ತಿಲ್ಲ. ಈ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರದಿಂದ ಇವತ್ತು ಕೂಡಿದೆ. ದಯಮಾಡಿ ನನ್ನ ಮುಖ್ಯಮಂತ್ರಿ ಅವರು ಕೂಡ ಇದು ಅಧಿಕಾರಿಗಳು ಮಾಡಿರುವಂತದ್ದು ತಪ್ಪು ಅಂತ ಮಾಧ್ಯಮದಲ್ಲಿ ನೋಡಿದೆ. ಆ ಮಾಡಿರೋ ತಪ್ಪಾಗಿರೋದ್ರಿಂದ ಇವತ್ತು ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು. ಈ ಕೂಡಲೇ ಬಂದು ತಾವೆಲ್ಲ ಉತ್ತರವನ್ನು ಒದಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಬೇರೆ ಯಾರು ಮಾತಾಡ್ತಾರೆ? ಸ್ನೇಹಿತರೆ, ಸಾಕಷ್ಟು ವಿಷಯಗಳು ನಾವು ಅದೇ ಹೇಳ್ತೀವಿ. ಹಾಗಾಗಿ ತುಂಬಾ ಚಿಕ್ಕದಾಗಿ ಈ ಒಂದು ಪ್ರತಿಭಟನೆಗೆ ಕೂತು ಒಂದು ಮಾತಾಡ್ತೇನೆ. ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂತ ನಮ್ಮೆಲ್ಲರ ಹೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಯುವಕರ ರಾಜ್ಯಾಧ್ಯಕ್ಷರಾದಂತಹ ನಿಖಿಲಣ್ಣವರು, ಮಾಜಿ ಶಾಸಕರಾದ ಮಂಜಣ್ಣವರು ಹಾಗೂ ಎರಡೂ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರುಗಳು. ನಾನು ಆಗ್ಲೇ ಹೇಳ್ತಾ ಇದ್ದಂಗೆ, ಇಡೀ ದೇಶಕ್ಕೆ ಒಂದು ಕಾನೂನು ಆದ್ರೆ ರಾಮನಗರಕ್ಕೆ ಒಂದು ಕಾನೂನು ಯಾವಾಗಲೂ. ಬರೀ ಒಂದೇ ವಿಷಯದಲ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಆಗ್ಲೇ ಹೇಳ್ದಂಗೆ ರಿಪಬ್ಲಿಕ್ ಆಫ್ ರಾಮನಗರ ಅಂತ ಏನಾರು ಮಾಡ್ಕೊಂಡು ಇವ್ರದೇ ಕಾನ್ಸ್ಟಿಟ್ಯೂಷನ್, ಇವ್ರದೇ ಲಾ ಅಂಡ್ ಆರ್ಡರ್, ಇವ್ರದೇ ಕಾನೂನು. ಇವತ್ತು SIR ಪ್ರಕ್ರಿಯೆಯಲ್ಲಿ ಎಲ್ಲಾ ನಿಯಮಗಳನ್ನು ಗಾಳಿ ತೂರಿ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸಾಮೂಹಿಕವಾಗಿ ಒಂದು ಕನ್ವೆನ್ಷನ್ ಹಾಲ್ ಅಲ್ಲಿ, ಒಂದು ಮ್ಯಾರೇಜ್ ಹಾಲ್ ಅಲ್ಲಿ ಕುತ್ಕೊಂಡು ಇವರು ಮನೆಗೂ ಹೋಗಿ ಒಂದಲ್ಲ ಎರಡಲ್ಲ 3 ಸರಿ ಮನೆಗೂ ಹೋಗಿ ಪ್ರಕ್ರಿಯೆ ಮಾಡಬೇಕು ಅಂತ SIR ತುಂಬಾ ಸ್ಪಷ್ಟವಾಗಿ ನಿಯಮಗಳಿವೆ. ಅದನ್ನೆಲ್ಲಾ ಗಾಳಿ ತೂರಿ ಇವತ್ತು ಇವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಮನಗರನ. ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಈ ಜಿಲ್ಲಾ ಆಡಳಿತದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಆಗಿ ಇದೇ ಜಿಲ್ಲೆಯವರಾದ ಮುಖ್ಯಮಂತ್ರಿಗಳ ಅಣತೆಯಂತೆ ನಡೀತಾರಷ್ಟೇ. ಸೊ ನೇರವಾಗಿ ಹೇಳಕ್ ಬಯಸ್ತೇನೆ, ಇಲ್ಲಿ ನಡೀತಿರ್ತಕ್ಕಂಥ SIR ಪ್ರಕ್ರಿಯೆಯನ್ನ ರಾಜ್ಯ ಚುನಾವಣಾ ಆಯೋಗ ಅಥವಾ ರಾಷ್ಟ್ರೀಯ ಚುನಾವಣಾ ಆಯೋಗ ನೇರವಾಗಿ ಇದು ಉಸ್ತುವಾರಿ ವಹಿಸ್ಕೊಂಡು ಮಾಡಬೇಕು. ಇಲ್ಲಾಂದ್ರೆ ನಮ್ಗೆ ಯಾವುದೇ ನಂಬಿಕೆ ಇಲ್ಲ ನಮ್ಗೆ ನ್ಯಾಯ ಸಿಗ್ತದಿಲ್ಲ ಅಂತ. ಈ ಶೇಷದ ಶಾಸಕ ಅವರ ಅಣತೆಯಂತೆ ಇಲ್ಲಿ ನಡೀತಾ ಇದೆ. ಯಾವುದೇ ಹೆಸರುಗಳನ್ನ ಕೈ ಬಿಡಬಾರದು. ಒಂದು ವರ್ಗ ಸೇರಿದಂತ ಜನಗಳು ನಾವು ಯಾರನ್ನೂ ಕೈ ಬಿಡಿ, ಅವ್ರನ್ನ ನಿಯತ್ತಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಯಾವುದೇ ಹೆಸರನ್ನ ಕೈ ಬಿಡಬಾರ್ದು ಅಂತ ನಮ್ಮ NDA ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅಂತ. ಹಾಗಾಗಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳೋದೇನು ಅಂದ್ರೆ, ನಮಗೆ ಜಿಲ್ಲಾ ಆಡಳಿತದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಹಾಗಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗ ಇದನ್ನ ಉಸ್ತುವಾರಿ ವಹಿಸಿಕೊಂಡು ಈ ಪ್ರಕ್ರಿಯೆ ಇದುವರೆಗೂ ಏನ್ ನಡೆದಿದೆ ಇದನ್ನ ಸ್ಥಗಿತಗೊಳಿಸಿ ಮುಂದೆ ಅವರ ಒಂದು ಸೂಪರ್ವಿಷನ್ ಅಲ್ಲಿ ಮುಕ್ತವಾಗಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಇಲ್ಲಿ ನಡಿಬೇಕು ಅಂತ ನಾವು ಆಗ್ರಹಿಸ್ತೇವೆ. ಇದೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ಇತ್ತು ಸ್ನೇಹಿತರೆ, ಒಂದು ವಿಷಯ ನಾನು ಹೇಳ್ತೇನೆ. ಇವತ್ತೇನ್ ನಡೆದಿದೆ ರಾಮನಗರದಲ್ಲಿ, ನಿಖಿಲಣ್ಣ ಸಮಕ್ಷದಲ್ಲಿ ನಾನು ಈ ವಿಷಯನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂಬರ್ತಕ್ಕಂಥ ಚುನಾವಣೆಗೆ ಒಂದು ಮುನ್ಸೂಚನೆ ಇದು. ಇವ್ರು ಯಾವ ರೀತಿ ಅನ್ಯಾಯ ಮಾಡಿ ಎಲೆಕ್ಷನ್ ಗೆಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗಿ 2 ಅವರ್ ಆಗಿಲ್ಲ, ಹಾಗೆ ಭಾಷಣ ಅವ್ರದ್ದು ನಾನು 7 ವರ್ಷ ಇರ್ತೀನಿ, 7 ವರ್ಷ ಏನ್ ಮಾಡ್ತಾರೆ, ಜನಕ್ಕೆ ಏನ್ ಮಾಡ್ತಾರೆ, ಸರ್ಕಾರ ಹೇಗ್ ನಡೆಸಬೇಕು, ಭ್ರಷ್ಟಾಚಾರ ಹಾಳಾಗಿರೋದು ಏನೇನಾಗ ಅವೆಲ್ಲ ಏನಿಲ್ಲ ಅವ್ರದ್ದು. ಅವರ ಮೊದಲನೇ ಮಾತೆ ನಾನು ಇನ್ನು 5 ವರ್ಷ ಇರ್ಬೇಕೋ ಬೇಡ, ನಾನು 28 ಬರ್ಬೇಕೋ ಬೇಡ. ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಈ ಪ್ರಕ್ರಿಯೆಯನ್ನ ದುರುಪಯೋಗ ಪಡಿಸಿಕೊಂಡು ಮುಂಬರ್ತಕ್ಕಂಥ 28 ಚುನಾವಣೆಗೆ ಗೆಲ್ಲೋ ನಿಟ್ಟಿನಲ್ಲಿ ಅವ್ರು ಏನೇನ್ ಬೇಕು ಎಲ್ಲ ಅವ್ಯವಹಾರಗಳನ್ನ ಮಾಡ್ಕೊಂಡು ಇದೊಂಥರ ಭಯೋತ್ಪಾದನೆ ಇದ್ದಂಗೆ. ಮೂಲಭೂತ ನಮ್ಮ ವೋಟಿಂಗ್ ರೈಟ್ಸ್ ನಮಗೆ ಬೇಸಿಕ್ ರೈಟ್ಸ್ ಅದು. ಅದರಲ್ಲಿ ಅವ್ಯವಹಾರ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಈ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದ ಶಾಸಕರಿಗೆ ಧಿಕ್ಕಾರ ನಾವು ಹೋಗಿ ಈ ಒಂದು ಪ್ರಕ್ರಿಯೆನ ಇಲ್ಲಿಗೆ ಸ್ಥಗಿತಗೊಳಿಸಿ ಮುಂದೆ ಚುನಾವಣಾ ಆಯೋಗದ ಒಂದು ನೇತೃತ್ವದಲ್ಲಿ ಪ್ರಕ್ರಿಯೆ ನಡೀಬೇಕು ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಚಿಂತಾಮಣಿ ಅವರು ಮಾತಾಡಿ. ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ಕರ್ನಾಟಕ ರಾಜ್ಯದ
ಯುವ ನಾಯಕರಾದಂತ ನಿಖಿಲ್ ಅಣ್ಣವರು ಹಾಗೂ ನಮ್ಮ ಮಾಗಡಿ ಕ್ಷೇತ್ರದ ಮಾಜಿ MLA ಆದಂತ ಮಂಜಣ್ಣ ಅವರು ಹಾಗೂ ಗೌತಮ್ ಗೌಡ್ರು ಮತ್ತೆ NDA ಮಿತ್ರ ಪಕ್ಷದ ಎಲ್ಲಾ ನಾಯಕರು ಇವತ್ತಿನ ದಿನ ನಾನೊಂದು ಕ್ವಶನ್ ಅನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರವನ್ನ ನಿಮ್ದು ಏನೊಂದು SIR ನೀತಿಯನ್ನ ವಿರೋಧಿಸ್ತಾ ಇದ್ದೀರೋ, ನೀವು ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀರಾ ಇಲ್ಲ ಬೇರೆ ದೇಶದ ವ್ಯವಸ್ಥೆಯಲ್ಲಿದ್ದೀರಾ? ಮತ್ತೆ ಈ ರಾಮನಗರ ಏನ್ ಜಿಲ್ಲೆಯನ್ನ ನೀವೇನಾದ್ರೂ ಸಪರೇಟ್ ಜಿಲ್ಲೆಯನ್ನಾಗಿ ಮಾಡ್ಕೊಂಡು ಈ ದೇಶವನ್ನ ಮಾಡಿಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿಯನ್ನ ನೇರವಾಗಿ ಕೇಳಕ್ ಬಯಸ್ತೀನಿ. ತಪ್ಪಾಗಿದೆ ಅಂತ ಕೂಡಲೇ ನೀವ್ ಯಾಕೆ ಏನ್ ಕ್ರಮ ವಹಿಸಿದ್ರಿ ಅಂತ ಕೂಡಲೇ ಹೇಳ್ಬೇಕಾಗ್ತದೆ. ಮತ್ತೆ ನೀವ್ ಇರ್ತಕ್ಕಂಥದ್ದು SIR ಏನ್ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆ ಆಯೋಗದ ಅದನ್ನ ಪಾಲನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅನ್ನೋದ ಒಂದು ಎಚ್ಚರಿಕೆ ಮಾತನ್ನ ಇವತ್ತು ನಾವು ಕೊಡ್ತಾ ಇದ್ವಿ. ಕನಕಪುರದಲ್ಲೂ ಕೂಡ ಸುಮಾರು ಕಡೆ ಗುಂಕಟ್ಕ ಬಂದಂತ ಸಂದರ್ಭದಲ್ಲಿ ನಾವಲ್ಲೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ. ರಾಮನಗರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೂಡಲೇ ಏನು ಈಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕರೆಕ್ಟ್ ಆಗಿ SIR ಚುನಾವಣೆ ನೀತಿ ಏನಿದೆ ಅದ್ರ ಪ್ರಕಾರ ನಡಿಬೇಕಾಗ್ತದೆ. ನೀವು ಒಂದೊಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಇರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ನೇಮಕ ಮಾಡಿರ್ತಕ್ಕಂಥವ್ರು ನೀವು ರಾಜ್ಯ ಸರ್ಕಾರದ ನೇಮಕ ಮಾಡಿರ್ತಕ್ಕಂಥವ್ರು ಅಲ್ಲ. ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಚುನಾವಣಾ ಆಯೋಗ ನೇಮಕ ಮಾಡಿರೋದ್ರಿಂದ ಚುನಾವಣಾ ಆಯೋಗ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಕ್ರಮ ವಹಿಸಗಂಟ ನಾವು ಕೂಡ ಬಿಡೋದಿಲ್ಲ. ಮುಖ್ಯಮಂತ್ರಿ ಆಗಿರ್ಲಿ ಯಾರೇ ಆಗಿದ್ರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವೆಲ್ಲ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ನಿಮ್ಗೆ ಇರ್ಬೇಕಾಗ್ತದೆ. DCದವ್ರು ಕೂಡ ನಾವೊಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಂವಿಧಾನ ನಡೆಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾರೋ ಒಬ್ಬ CM ಹೇಳಿದ್ರು ಅದೇ ಹೇಳಿದ್ರು ಅಂತ ಹೇಳಿ ಅವ್ರ ಕೈಗೊಂಬೆ ತರ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಕಾಗಲ್ಲ. ನೀವು ಕೂಡಲೇ ನಿಮ್ಮನ್ನು ಕೂಡ ಮುಂದಿನ ದಿನದಲ್ಲಿ ಬಂಧಿಸುವಂತ ಕೆಲಸ ಆಗ್ಬೋದು, ಸಸ್ಪೆಂಡ್ ಮಾಡುವಂತ ಕೆಲಸ ಆಗ್ಬೋದು, ಅದ್ ಮಾಡಿಕೊಂಡ ನಾವು ಬಿಡಲ್ಲ ಅಂತ ಒಂದು ಎಚ್ಚರಿಕೆಯನ್ನ ಮಾತನ್ನ ಹೇಳ್ತಾ ಇದನ್ನ ಯಾವುದೇ ಕಾರಣಕ್ಕೂ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ರಾಜ್ಯ ಚುನಾವಣೆ ಆಯೋಗ, ರಾಷ್ಟ್ರ ಚುನಾವಣಾ ಆಯೋಗ ಕೂಡಲೇ ಇದಕ್ಕೆ ಗಮನ ಹರಿಸುವ ರೀತಿಯಲ್ಲಿ ಮಾಡಬೇಕು. ಡೆಲ್ಲಿ ಗಂಟ ಹೋದ್ರು ಸರಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಭಾರತ್. ಹೆಣ್ಮಕ್ಳು ಯಾರು ಮಾತಾಡ್ತೀನಿ ಬಂಧುಗಳೇ, ಈ ದಿವಸ ನಮ್ಮ NDA ಮಿತ್ರಕೂಟದ ಪರವಾಗಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಏನು ಕಳೆದ 3 ದಿವಸಗಳಿಂದ ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ SIR ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದನ್ನ ಗಾಳಿಗೆ ತೂರಬೇಕು. ಈ SIR ನಿಯಮವನ್ನ ಎಲ್ಲವನ್ನು ಕೂಡ ಮೆಟ್ಟಿ ನಾವು ಅದರಲ್ಲಿ ನಮ್ಮ ಪಾತ್ರವನ್ನ, ನಮ್ಮ ಕೈಯನ್ನ ಮೇಲೆತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಈ ಸರ್ಕಾರ ಸಂಚಲನ ನಡೆಸಿದೆ ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಲಿಕ್ಕೆ ಇವತ್ತು ಬೀದಿಗೆ ಇಳಿದಿದ್ದೇವೆ. ತಾವೆಲ್ಲ ನಿನ್ನೆ ಮಾಧ್ಯಮದಲ್ಲಿ ಗಮನಿಸಿದ್ದೀರಿ. SIR ಪ್ರಕ್ರಿಯೆ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಕಾಂಗ್ರೆಸ್ನ ನಾಯಕರ ಎದೆ ನಡುಗಕ್ಕೆ ಶುರು ಆಗ್ಬಿಟ್ಟಿದೆ. ಏನಪ್ಪ ಇದು? ಬೇರೆ ಬೇರೆ ರಾಜ್ಯದಲ್ಲಿ 70 ಲಕ್ಷ, 80 ಲಕ್ಷ, 90 ಲಕ್ಷ, 1 ಕೋಟಿವರೆಗೂ ಮತಗಳು ಕಡಿತ ಆಗ್ಬಿಟ್ಟು ಅಲ್ಲಿ ಮತಗಳೆಲ್ಲ ಕಡಿತ ಆದ್ಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಯಾವ ರಾಜ್ಯದಲ್ಲೂ ಸಾಧ್ಯ ಆಗಲಿಲ್ಲ.
ನಮ್ಮ ಪರಿಸ್ಥಿತಿ ಮುಂದೆ ಏನು ಅಂತ ಹೇಳಿ ಇವರು ಬಹಳ ಇದಕ್ಕೆ ಒಂದು ದೊಡ್ಡ ತಂಡವನ್ನ ರಚನೆ ಮಾಡಿ ಅದಕ್ಕೆ ಒಂದು ದೊಡ್ಡ ಆಫೀಸ್ ಅನ್ನ ಸೆಟಪ್ ಮಾಡಿಸಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಗಳನ್ನ ಅಲ್ಲಿ ಡಿಸೈನ್ ಬಾಕ್ಸ್ ಅಂತ ಹೇಳಿ ಒಂದು ತಂಡವನ್ನ ಅಲ್ಲಿ ಕುಣಿಸಿ ಇದನ್ನ ನಾವು ಹೆಂಗೆ ಕಟ್ಟೆಲ್ ಮಾಡಬೇಕು, ಈ ನಮ್ಮ ಕಳ್ಳ ಮತಗಳನ್ನ ಹೆಂಗೆ ಈ ರಾಜ್ಯದಲ್ಲಿ ಉಳಿಸ್ಕೊಳ್ಬೇಕು ಅಂತ ಪಾಪ ತಾಲೀಮನ್ನ ಮಾಡಿ ಈ ರಾಜ್ಯ ಸರ್ಕಾರ ಹೊರಟಿದೆ. ಇದೇನ ಏಕಾಏಕಿ ನನ್ನ ಏನೋ ಒಂದು ಚೌಟ್ರಿನಲ್ಲಿ ಸೇರ್ಕೊಂಡು ಸಡನ್ ಆಗಿ ಬಂದ್ಬಿಟ್ಟವ್ರೆ ಅಂತ ನಾವ್ಯಾರು ತಪ್ಪು ತಿಳಿಬಾರ್ದು. ಇದ್ರ ಹಿಂದೆ ತಿಂಗಳಾರ್ಗಟ್ಲೆ ಕೆಲಸ ನಡೆದಿದೆ. ಇಲ್ಲಿನ ಶಾಸಕರುಗಳು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ. ಯಾರು BLOಗಳಿದ್ದಾರೆ, ಯಾರು BLAಗಳನ್ನ ಅಲ್ಲಿ ಟೈಪ್ ಮಾಡಬೇಕು, ಅವ್ರಿಗೆ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು. ಒಂದು ಫಾರಂಗೆ ಇಷ್ಟು ದುಡ್ಡು, ನೀವು ದುಡ್ಡು ಬೇಕು ಮತ್ತೆ ನಾನ್ ಬೇಕು ಅಂದ್ರೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ತಾಕೀತ್ ಮಾಡಿ ಇವತ್ತು ಗುಂಪನ್ನ ಸೇರಿಸಿ ಒಂದು ಕಲ್ಯಾಣ ಮಂಟಪದಲ್ಲಿ ಆ ಫಾರಂಗಳನ್ನ ಕಲೆಕ್ಟ್ ಮಾಡಿ ಈ BLAಗಳಿಗೆ ಈ BLOಗಳನ್ನ ಅಡ್ಜಸ್ಟ್ ಮಾಡಿ ಈ ಭ್ರಷ್ಟ ಅಧಿಕಾರಿಗಳಿದಾರಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅವ್ರಿಗೆ ಮೊನ್ನೆ ಅಲ್ಲೆಲ್ಲೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ನಡೀತಲ್ಲ ಆ ತರ ಸೇವೆ ಇಲ್ಲಿ ನಡೆಯೋವರೆಗೂ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತೇಳಿ ಕಂಠಘೋಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಜಿಲ್ಲೆನಲ್ಲಿ ಪಾರದರ್ಶಕವಾಗಿ ಸಂವಿಧಾನಾತ್ಮಕವಾಗಿ ನೀವು ಕೆಲಸ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ನವ್ರ ಮನೆ ಬಸವು ತೊಳಿರಿ. ನೀವು ನಿಮ್ಗೆ ಅದಕ್ಕೆ ಯೋಗ್ಯತೆನ ಅದಕ್ಕೆ ನೀವು ಪಡ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೋಗಿ ತೊಳಿರಿ, ನೀವು ಅವ್ರ ಮಕ್ಳು ತುಂಡಿ ತೊಳಿರಿ, ಹೋಗಿ ಇಲ್ಲಾಕ್ರಿ ಪ್ರಜಾಪ್ರಭುತ್ವವನ್ನ ಈ ಜಿಲ್ಲೆಯಲ್ಲಿ ಗಾಳಿ ತೂರ್ತಿರಲ್ರಿ. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಜಿಲ್ಲಾಡಳಿತ ಇಲ್ಲಿ ಯಾರೋ ಮಾತಾಡಿದ್ರೆ ಅವ್ರ ಮೇಲೆ ಇಂಜೆಕ್ಷನ್ ತರೋದು, ಈ DC ಆಫೀಸ್ ಸುತ್ತ 144 ಸೆಕ್ಷನ್ ಹಾಕೊಳ್ಳೋದು, ಯಾವ ಪತ್ರಿಕೆಯರು ಹೋಗಂಗಿಲ್ಲ, ಯಾವ ಪಕ್ಷದವರು ಹೋಗಂಗ್ ಕೇಳಂಗಿಲ್ಲ, ಯಾವ ಸಂಘಟನೆಯರು ಹೋಗಿ ಕೇಳಂಗಿಲ್ಲ, ಯಾವ ಒಂದು ಮೆಮೊರಾಂಡಮ್ ಕೂಡ ನಿಮ್ ಕೈಲಿ ಈಸ್ಕೊಳ್ಳುವಂತ ಯೋಗ್ಯತೆ ಆ ಶಕ್ತಿ ನಿಮ್ಗಿಲ್ಲ ಅಂದ್ಮೇಲೆ ಯಾಕ್ರಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಯಾಕೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀರಿ? ಸರ್ಕಾರ ಸಂಬಳ ಕೊಡ್ತಾರೆ, ಅವ್ರ ಮನೇಲಿ ವಾಚ್ಮನ್ ಕೆಲಸ ಮಾಡಿ, ಹೋಗಿ ಕೆಲಸ ಮಾಡ್ರಿ. ಇಂಥ ಭ್ರಷ್ಟ ಅಧಿಕಾರಿಗಳು ಎಲ್ಲಿವರೆಗೂ ಈ ಜಿಲ್ಲೆಯಲ್ಲಿ ಇರ್ತಾರೋ ಈ ತರ ನಮ್ಮ ಅಮಾಯಕರನ್ನ ಈ ತರ ಯಾಮಾರಿಸಿ ಕಳೆದ ಚುನಾವಣೆಯಲ್ಲಿ ನಮ್ಮನ್ನ ಯಾವ್ದೋ ಕಾರ್ಡ್ ಕೊಟ್ಬಿಟ್ಟು ಸೋಲ್ಸಿದ್ರಲ್ಲ ಅದು ಮತ್ತೆ ರಿಪೀಟ್ ಆಗಕ್ಕಾಗಲ್ಲ. ಕಳ್ಳ ಮತದಾನ ಸೇರಿಸ್ಕೋಬೇಕು, ಕಳ್ಳ ಮತದಾನ ಮಾಡಿಸ್ಕೋಬೇಕು, ನಾವು ಗೆಲ್ಲಬೇಕು ಅಂತ ಹೇಳಿ ಇವತ್ತು ನೀವು ಎಲ್ಲೋ ಕುತ್ಕೊಂಡು ತಾಲೀಮನ್ನ ಮಾಡಿ ದುಡ್ಡಿದೆ, ಎಲ್ಲೋ ಅಪ್ಲೈ ದುಡ್ಡು, ಯಾರ್ದೋ ದುಡ್ಡು 10%, 20%, 30% ಕಮಿಷನ್ ಬರ್ತದೆ. ಆ ದುಡ್ಡ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ, ಚೆಲ್ಲೋಣ ಅಂತ ಹೇಳಿ ನಿಮ್ಮ ಯೋಗ್ಯತೆಗೆ ಇವತ್ತು ಈ ಜಿಲ್ಲೆಯಲ್ಲಿ ಏನ್ 3 ವರ್ಷದಿಂದ ಕಟ್ಟ ಹಾಕಿದೀರಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಒಂದು ಪದನೂ ಕೂಡ ಇಲ್ಲ. ಈ ಸುಮ್ಮನೆ ಈ ಜಿಲ್ಲೆಯ ನಾಯಕರುಗಳು, ಈ ಜಿಲ್ಲೆಯ ಶಾಸಕರುಗಳು ಏನ್ ಹೇಳೋದು ಅಂದ್ರೆ ನಮ್ ಕುಮಾರಣ್ಣನ ಬಗ್ಗೆ ಹೇಳೋದು, ಬಿಜೆಪಿಯವ್ರ ಬಗ್ಗೆ ಹೇಳೋದು, ಇಲ್ಲ ನಿಖಿಲಣ್ಣವ್ರ ಬಗ್ಗೆ ಹೇಳೋದು. ಇಷ್ಟೇ ನೀವು ಮಾಡಿರೋ ಕೆಲಸ. ಕಳೆದ 5 ವರ್ಷದಲ್ಲಿ ಈ ಜಿಲ್ಲೆನಲ್ಲಿ ನಾವು ಬೆಳೀತಂತ ಸಂದರ್ಭದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ವಿ. ಯಾವತ್ತು ಈ ತರ ಅಲ್ಕ ಕೆಲಸವನ್ನ ನಾವು ಆಡಳಿತದಲ್ಲಿ ಇದ್ದಾಗ ಮಾಡಲಿಲ್ಲ. ಇವತ್ತು ನಿಮ್ಮ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಇವತ್ತೇನೋ ಬಂದು ಇಲ್ಲಿ ಭಾಷಣ ಮಾಡಿ ನಿಖಿಲಣ್ಣವ್ರ ನೇತೃತ್ವದಲ್ಲಿ ಹೋಗೋರಲ್ಲ. ಇವತ್ತು ನಾವು ನಿಖಿಲಣ್ಣವ್ರಿಗೆ ನಾವೆಲ್ಲರೂ ವಿನಂತಿ ಮಾಡ್ತೀವಣ್ಣ, ಇದನ್ನ ಎಲೆಕ್ಷನ್ ಕಮಿಷನ್, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಇರಬೇಕು, ಭಾರತ ದೇಶದ ಚುನಾವಣಾ ಆಯೋಗ ಅಲ್ಲಿವರೆಗೂ ತೆಗೆದುಕೊಂಡು ಹೋಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮವನ್ನ ನೀವು ಕಡಿವಾಣ ಹಾಕ್ಲಿಕ್ಕೆ ನಿಮ್ ಶಕ್ತಿ ಇದೆ. ದಯಮಾಡಿ ಆ ಕೆಲಸ ನೀವು ಮಾಡಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಇವತ್ತು ಯಾವುದೋ ಖಾಸಗಿ ಕಾರ್ಯಕ್ರಮ
ನಮ್ಮ ಬೇಗಲ್ ಮಠದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದೇನ್ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಆದ್ರೂ ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಇಲ್ಲಿ ಜಿಲ್ಲಾಡಳಿತ ಹೋಗಿ ಪಾಪ ಅಲ್ಲಿ ಕೂತಿದೆ. ಇವತ್ತು ಈ ಸಕ್ರಮ ನಡೆದಿದೆ, ಒಂದೇ ಪದ ಇಲ್ಲ. ಮಾನ್ಯ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಏನ್ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ SIR ಬಗ್ಗೆ. SIR ಹಲವಾರು ಪ್ರಶ್ನೆಗಳು ಕೇಳ್ತೀರಿ, ಹಲವಾರು ಅನುಮಾನ ಇದೆ ಅಂತೀರಿ, ಹಲವಾರು ಗುಮಾನಿ ಇದೆ ಅಂತ ಹೇಳ್ತೀರಿ. ಯಾಕೆ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನಿನ್ನೆ ರಾಮನಗರದಲ್ಲಿ ನಡೀತಾ ಇರ್ತಕ್ಕಂತ ಈ ದುರಂತ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಮಾತಾಡಿಲ್ಲ ನೀವು? ಮಾತಾಡಿ. ಏನ್ ನಡೀತಾ ಇದೆ ನಿಮ್ ಸರ್ಕಾರದಲ್ಲಿ? ಯಾರವ್ರ ಅಧಿಕಾರಿಗಳು? ಯಾರನ್ನ ನೀವು ಸಸ್ಪೆಂಡ್ ಮಾಡಿದಿರಿ? ಯಾರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೀರಿ? ಯಾವ ಜಿಲ್ಲಾಡಳಿತ ಏನ್ ಮಾಡಿದೆ ಅಂತ ಹೇಳಿ ಇವತ್ತು ಬಂದು ಹೇಳಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂದ್ಮೇಲೆ ನೀವು ಸರ್ಕಾರ ನಡೆಸಿ ಈ ರಾಜ್ಯದ ಜನತೆಗೆ ನ್ಯಾಯ ಕೊಡಕ ನಿಮ್ ಕೈ ಆಯ್ತದ? ಆಗತ್ತ ಸ್ವಾಮಿ? ನೀವು ಇವತ್ತು ಈ ರಾಜ್ಯವನ್ನ ದಿವಾಳಿ ಮಾಡ್ಲಿಕ್ಕೆ ಹೊರಟೋಗಿದ್ದೀರಿ. ಮುಂದೆ 28ಕ್ಕೆ ನಾವು ಹೆಂಗ್ ಅಧಿಕಾರ ಬರಬೇಕು ಅಂತ ಹೇಳಿ ಹಗಲು ಕನಸು ಕಾಣ್ತಾ ಇದ್ದೀರಿ. ಜನ ಯಾರು ತಟ್ಟಿಲ್ಲ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಈ ಕಾಂಗ್ರೆಸ್ ಪಕ್ಷ ಏನೆಲ್ಲ ಮಾಡ್ಕೊಂಡು ಬಂದಿತ್ತು ಅದನ್ನ ಇವತ್ತು ಖಂಡಿಸಿ ಇವತ್ತು ಬೇರೆ ಪಕ್ಷಗಳ ಅಧಿಕಾರಕ್ಕೆ ಬಂದಿರೋದು ನಿಮ್ಮ ಕಣ್ಮುಂದೆ ಸಾಕ್ಷಿ ಇದೆ. ಇದು ಕೂಡ ಮುಂದೆ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನ ನೀವು ಮರೆಯಂಗಿಲ್ಲ. SIR ಬಗ್ಗೆ ದೊಡ್ಡ ದೊಡ್ಡ ವಿರೋಧ ಮಾಡ್ತಿರಲ್ಲ ನೀವು. ಹಿಂದೆ ನಿಮ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ, UPA ಗವರ್ಮೆಂಟ್ ಅಧಿಕಾರದಿದ್ದ ಸಂದರ್ಭದಲ್ಲಿ SIR ನಡೀಲಿಲ್ವಾ? ಅವತ್ತು ವಿರೋಧ ಪಕ್ಷಗಳು ನಿಮ್ ತರನೇ ವಿರೋಧ ಮಾಡಿದ್ರ? ಅಥವಾ 6 ಸರಿ ಇದರಲ್ಲಿ ರಾಜ್ಯ ಈ ದೇಶದಲ್ಲಿ ನಡೆದಿದೆ. ನಿಮ್ಗೆ ಇದೇ ತರ ಅವತ್ತು ನಾವು ಅಧಿಕಾರದಲ್ಲಿದ್ವಿ ಈ ಜಿಲ್ಲೆನಲ್ಲಿ, ಅವತ್ತು ಯಾವತ್ತಾದ್ರೂ ನಿಮ್ ತರ ಈ ಕೆಟ್ಟ ಕೆಲಸಕ್ಕೆ, ಈ ದರಿದ್ರ ಕೆಲಸಕ್ಕೆ ನಾವು ಯಾರಾದ್ರೂ ಕೈ ಹಚ್ಚಿದ್ವಾ? ನಿಮ್ಗೆ ನಾಚಿಕೆ ಆಗ್ಬೇಕು. ಈ ಜಿಲ್ಲೆನಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ಈ ಜಿಲ್ಲೆನ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ತೇಲಿಸ್ತಿದೀವಿ ಅಂತೀರಿ. ಒಂದೇ ಒಂದು ಹೆಸರು ಬದಲಾವಣೆ ಮಾಡಿದ್ರಿಂದ ಈ ಜಿಲ್ಲೆ ಚಿತ್ರಣನೇ ಬದಲಾಗೋಯ್ತು ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಮಾಧ್ಯಮದ ಮುಂದೆ. ಏನ್ ಬದಲಾಗಿದೆ? ಏನ್ ಬದಲಾಗಿದೆ? ಅದೇ ಈ ಕರ್ಮಗಳು, ಈ ದುರಂತಗಳು, ಈ ಅನ್ಯಾಯಗಳು ಇಲ್ಲಿ ತಾಂಡವ ಆಡ್ತಾ ಇದೆ ಅನ್ನೋಂತ ನಮ್ ಜನ ಮರೆಯಲ್ಲ. ಈ ಜಿಲ್ಲೆ ಜನ ಮತ್ತೆ ನಿಮಗೆ ಪಾಠ ಕಲಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ಇದೇ ವಿಚಾರವನ್ನ ಕುರಿತು ನಮ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ತಾವೆಲ್ಲ ಆಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತಿನ ಈ ಹೋರಾಟಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರನ್ನು ಕುರಿತು ಎರಡು ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಮಾತನಾಡಿದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಗೌತಮ್ ಗೌಡರು ಮಾತನಾಡಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣವರು ಕೂಡ ಮಾತನಾಡಿದ್ದಾರೆ. ಇವತ್ತಿನ ಹೋರಾಟ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವ ಒಂದು ಹೋರಾಟ ಆಗಿರಬೇಕು. ಈ ಒಂದು ಹೋರಾಟ ಕೇವಲ ಒಂದು ದಿನದ ಹೋರಾಟ ಅಲ್ಲ, 2 ಗಂಟೆಯ ಹೋರಾಟ ಅಲ್ಲ, 1 ಗಂಟೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಬದಲಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಇವತ್ತು ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ತಾಲೂಕಿನ ಅಧಿಕಾರಿಗಳಿರ್ಬೋದು, ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯನ್ನ ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ. 3 ದಿನದ ಹಿಂದೆ ನಡೆದಂತ ಒಂದು ಘಟನೆಯನ್ನ ಇವತ್ತು ಪ್ರಾರಂಭದ ಹಂತದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. 3 ದಿನದ ಹಿಂದೆ ನಮ್ಮ BLA 2ಗಳನ್ನ ಬಹುಶಃ 100ಕ್ಕೂ ಹೆಚ್ಚು BLA 2ಗಳು ತಾವು ತಾಲೂಕು ಕಚೇರಿಗೆ ಬಂದ್ರಿ. ತಹಸೀಲ್ದಾರ್ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. FAQಗಳ ಬಗ್ಗೆ ಚರ್ಚೆ ಮಾಡಬೇಕು, ನಿಮ್ಮಲ್ಲಿ ಅವ್ರ ಕಡೆಯಿಂದ ಒಂದು ಸಣ್ಣ ಪುಟ್ಟ ವಿವರಣೆಯನ್ನ ಕೊಡಬೇಕು, ಇದರಲ್ಲಿ ಯಾವ ರೀತಿ ಭಾಗಿಯಾಗ್ತಕ್ಕಂಥದಕ್ಕೆ ಅಂತಕ್ಕಂಥದ್ದು ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು 15ರಿಂದ 20 ಜನ
ಭಾರತೀಯ ಜನತಾ ಪಾರ್ಟಿಯ PLA2ಗಳು ಬಂದಿದ್ರು, ನಿಮ್ಮೆಲ್ಲರನ್ನೂ ಇಲ್ಲಿ ಕರೆಸ್ತಾರೆ. ಆದ್ರೆ ಆನ್ ಗ್ರೌಂಡ್ ಮೊದಲನೇ ದಿನ ಆಕ್ಟಿವಿಟಿ ಪ್ರಾರಂಭ ಆಗಿದೆ. PLOಗಳು ಮತ್ತೆ ಕಾಂಗ್ರೆಸ್ನ PLA2ಗಳು ಇಲ್ಲಿ ತಹಸೀಲ್ದಾರ್ ನಮಗೆ ದಾರಿ ತಪ್ಪಿಸಿ ಕಳಿಸೋದು. ಅಲ್ಲಿ ನೋಡಿದ್ರೆ ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ಗಳಲ್ಲಿ ಫಾರಂನ ಹಂಚತಕ್ಕಂತ ಪ್ರಕ್ರಿಯೆಗಳು ನಮ್ಮನ್ನ ಬಿಟ್ಟು ದಾರಿ ತಪ್ಪಿಸಿ ಮಾಡಿದ್ರು. ವಿಚಾರ ತಿಳಿತಾ ಇದ್ದಂಗೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದೆ. ಒಂದ್ ಹೆಣ್ಣು ಮಗಳಿದ್ದಾರೆ, ಒಂದ್ ಹೆಣ್ಣು ಮಗಳಿಗೆ ಗೌರವಿತವಾಗಿ ಮಾತನಾಡಬಹುದು, ಮಾತನಾಡ್ತಾರೆ. ಆದ್ರೆ ಒಂದು ಅಧಿಕಾರಿಗಳಾದ ಮಾತ್ರಕ್ಕೆ ನೀವೇನ್ ಮೇಲಿಂದ ಉದುರು ಬಂದಿರ್ತಕ್ಕಂಥವ್ರಲ್ಲ. ನೀವು ನಮ್ಮಲ್ಲೇ ಜನಸಾಮಾನ್ಯರ ಪರವಾಗಿ ದುಡಿತಕ್ಕಂಥದಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ರೀತಿ ಮತ್ತಿನ್ಯಾರಿಗೋ ಚಾಕರಿ ಮಾಡ್ತಕ್ಕಂಥದಕ್ಕೆ, ಮತ್ತಿನ್ಯಾರೋ ಮುಲಾಜಿಗೆ ಇವತ್ತು ನೀವು ಒಳಗಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದ್ದನ್ನ ಅವರ ಲೋಪದೋಷಗಳನ್ನ ಅವ್ರಿಗೆ ದೂರವಾಣಿ ಮೂಲಕ ನಾನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಎಷ್ಟು ಉತ್ತರದಿಂದ ಮಾತಾಡ್ತಾರೆ ಅಂದ್ರೆ ಲೋಪವೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ. DC ಅವರಿಗೆ ಫೋನ್ ತಗೊಂಡು ಹೇಳಿದೆ, ಸರ್ ಎಚ್ಚರಿಕೆ ಇರಲಿ, ಇದು ಮೊದಲನೇ ಬಾರಿ ಈ ರೀತಿ ನಡೆದಿದೆ, ಮೊದಲನೇ ದಿನ ಆಗಿರೋದಕ್ಕೆ ನಾನು ಸುಮ್ಮನೆ ಆಗ್ತೇನೆ. ಮತ್ತೆ ಪದೇ ಪದೇ ಈ ರೀತಿ ನೀವೇನಾದ್ರೂ ಮುಂದೆ ವರ್ಷಿದ್ರೆ ನಾವು ಬೇರೆ ರೀತಿ ಇವತ್ತು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥದ್ದು DC ಅವ್ರಿಗೂ ಕೂಡ ಮಾತನಾಡ್ತಾರೆ. ಇಲ್ಲ, ನಾನೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, PLOಗಳು ಮತ್ತೆ PLOಗಳನ್ನ ಆ ಗ್ರೂಪ್ ನಲ್ಲಿ ಇಟ್ಟು ನಾನೇ ಪರ್ಸನಲಿ ಅದನ್ನ ಮಾನಿಟರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು DC ಅವರು. ತದನಂತರ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನೈಜ ದೃಶ್ಯಾವಳಿಗಳನ್ನ ತಾವು ನೋಡಿದ್ದೀರಿ. ಮೆಹಬೂಬ್ ನಗರ, ಟಿಪ್ಪು ನಗರ, ಇನ್ಯಾವುದಪ್ಪ ನಗರಗಳು, ನನಗೊಂದೊಂದ್ಸಲಿ ಭಯ ಆಗೋದೇನು ಗೊತ್ತಾ, ರಾಮನಗರದ ಹೆಸರು ಮುಂದೆ ರಪ್ಪಿ ತಪ್ಪಿ ರಹೀಮ್ ನಗರ ಆಗ್ಬಿಡ್ತದೆ ಅಂತಕ್ಕಂಥ ಆತಂಕ ಸೃಷ್ಟಿಯಾಗ್ಬಿಟ್ಟೈತೆ. ತಪ್ಪು ತಿಳ್ಕೊಬೇಡಿ ಅಂತೀನಿ ಅಂತ. ಈ 3 ಮುಸಲ್ಮಾನರ ವಾರ್ಡ್ಗಳಲ್ಲಿ ಸೇರ್ತಕ್ಕಂಥ ಬೂತ್ಗಳೇನಿದೆ, ನಿನ್ನೆ ದಿನ ನಮ್ಮ PLA2ಗಳು ಪಾಪ ಅಲ್ಲೊಂದು ಜನ ಹೋಗಕ್ಕೂ ಕಷ್ಟ, ಒಳಗಡೆ ಒಂದ್ ರೀತಿ ಭಯದ ವಾತಾವರಣ. ಮುಂದೆ ಪೊಲೀಸ್ ಫೋರ್ಸ್ ಡಿಪ್ಲೈ ಮಾಡಿ, ಪೊಲೀಸ್ ಫೋರ್ಸ್ ಅಂದ್ರೆ ಸ್ಟೇಟ್ ಪೊಲೀಸ್ ಫೋರ್ಸ್ ಆಗೋದಿಲ್ಲ, ಪಾಪ ಎಲ್ಲ ಶಾಮೀಲಾಗವ್ರಲ್ಲ. ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹೇಳಲ್ಲ ಮಂಜಣ್ಣ ಚಾಕರಿ ತೊಳೆಯಕ್ಕಿರ್ರಿ ನೀವು ಅಂತ, ಅಷ್ಟಕ್ಕೆ ಲಾಯಕು. ಬಹುಶಃ ನಮ್ಮ PLA2ಗಳು ಪಾಪ ನಿನ್ನೆ ನುಗ್ಗಿ ಒಳಗಡೆ ಆ ವಿಡಿಯೋಗಳು ಮಾಡ್ಕೊಂಡ್ ಬಂದ್ರಲ್ಲ. ನಿಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶಬಾಷ್ಗಿರಿಯನ್ನ ಹೇಳ್ಬೇಕಾಗ್ತದೆ. ನೀವು ಮಾಡಿರ್ತಕ್ಕಂಥ, ತೋರಿಸಿರ್ತಕ್ಕಂಥ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಬೇಕಾಗ್ತದೆ. ನನ್ಗೆ ಗೊತ್ತಿದೆ ಒಳಗಡೆ ವಾತಾವರಣ ಹೆಂಗಿದೆ ಅಂತ. ಆದ್ರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದ್ರಿ. ಆಮೇಲೆ ಒಂದು ವಿಚಾರ ಹೇಳ್ತೇನೆ, ಇವತ್ತು ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ DC ಆದಂತವ, ಆ ಮನುಷ್ಯನಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಜನತಾದಳ ಪಕ್ಷಕ್ಕೆ JDS ನ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ಇಲ್ಲಿ ನಿಂತಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ. SIR ನ ರೂಲ್ ಬುಕ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ವಿವರ ನನ್ನ ಹತ್ರ ಇದೆ, ಮಾಹಿತಿ ಕೊಡ್ತಾ ಇಲ್ಲ ಈ ನಿಖಿಲ್ ಕುಮಾರಸ್ವಾಮಿಗೆ. ಹತ್ತತ್ರ 100 ಕ್ಷೇತ್ರ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ನಾನು. DC ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ಸರ್, ಈ ತರ ಎಲ್ಲೆಲ್ಲೋ ಕೂತ್ಕೊಂಡು ಮದುವೆ ಮನೆಗಳಲ್ಲಿ ಮತ್ತಷ್ಟು ಸಮುದಾಯ ಭವನಗಳಲ್ಲಿ ಬೇಕಾಗಿದ್ದ ಕಡೆ ಕಾಂಗ್ರೆಸ್ನವರು PLOಗಳ ಜೊತೆ ಶಾಮೀಲಾಗಿ ಹಂಚ್ತಾ ಇದಾರಂತೆ ನೋಡಿ ಫಾರ್ಮ್ಗಳನ್ನ. ಅಂದ್ರೆ ನನಗೆ ದಾರಿ ತಪ್ಪತಕ್ಕಂತ ಪ್ರಯತ್ನ ಮಾಡ್ತಾರೆ DC ಅವರು. ಇಲ್ಲ ಸರ್, ನಾವು VFCಗಳು ಮಾಡಿದೀವಿ. VFCಗಳು ಏನಂದ್ರೆ ಅದ್ ಮುಂದೆ ಹೋಗ್ತಾ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಿರ್ತದೆ, ಮನೆಗಳಿಗೆಲ್ಲ ಗೊತ್ತಿದೆ. VFCಗಳಲ್ಲಿ ಹಂಚಿರೋದಂತೆ ಅಂತಂದ್ರು. ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ತೆಗೆದೆ ರೂಲ್ ಬುಕ್ ನ, ಮತ್ತೆ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೆ ಏನಿದೆ ರೂಲ್ ಬುಕ್ ಅಲ್ಲಿ ಅಂತ. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅರಿವಿದೆ, ಫಾರಂಗಳನ್ನ ಹಂಚಿಕೆ ಮಾಡಬೇಕಾದಂತ ಸಂದರ್ಭದಲ್ಲಿ 3 ಪಕ್ಷದ PLA2ಗಳು PLOಗಳ ಜೊತೆ ಬೂತ್ ಲೆವೆಲ್ಗೆ ಹೋಗಿ 3 ಬಾರಿ ಹೋಗ್ತಕ್ಕಂಥದಕ್ಕೆ ಅವಕಾಶ ಇದೆ. 3 ಬಾರಿನೂ ಏನಾದ್ರೂ ಸಿಕ್ಕಿಲ್ಲ ಅಂತಕ್ಕಂಥದ್ದಾದ್ರೆ ಅಲ್ಲೊಂದು ರೆಡ್ ಫ್ಲಾಗ್ ಅನ್ನ ಅಂಟಿಸಿ ಡೋರ್ಗೆ, ತದನಂತರ ಅಲ್ಲಿ ಒಂದು ಫಾರ್ಮ್ ಅನ್ನ ಇಟ್ಟು ಬರ್ತಾರೆ. ಅದಾದ್ಮೇಲೂ ಯಾರು ಕೂಡ ಬಂದು ಪ್ರತಿಕ್ರಿಯಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಅವರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ. ಇದು ಇರ್ತಕ್ಕಂಥ ವಿಚಾರ. ಮನೆಗೆ ತೆರಳಿ ಫಾರ್ಮ್ ಅನ್ನ ಕೊಡ್ತಕ್ಕಂಥ ಪ್ರಕ್ರಿಯೆ ಆಗಬೇಕು. ಇಲ್ಲಿ ಈ ಪುಣ್ಯಾತ್ಮ DC ಅದ್ಯಾವ್ದೋ ಹೊಸ ಕಾನೂನು ಬರೆದ್ಬಿಟ್ಟವನೇ ಈ ಮನುಷ್ಯನೇ. ಇಲ್ಲ ಸರ್, VFCಗಳೆಲ್ಲ ಫಾರ್ಮ್ ಕೊಡಬಹುದು ಅಂತಾರೆ. VFCಗಳು ಏನಪ್ಪಾ ಅಂದ್ರೆ
ಈಗ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಜನ ವಿದ್ಯಾವಂತರು ಇರ್ಲಿಕ್ಕಿಲ್ಲ ಅಂತವರು ಫಾರ್ಮ್ ನೀವು ಮನೆಗಳಲ್ಲಿ ಇಸ್ಕೊಳ್ತೀರಿ. ಆ VFCಗಳು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ 2800 ಸೆಂಟರ್ಗಳು ಮಾಡಿದ್ದಾರೆ. ಆ ಸೆಂಟರ್ಗಳಲ್ಲಿ BLA 2ಗಳು BLOಗಳ ಸಮ್ಮುಖದಲ್ಲಿ, ಹಾಗೆ ಮತ್ತೆ ಹೇಳ್ತೇನೆ 3 ಪಕ್ಷದ BLA 2ಗಳ ಸಮ್ಮುಖದಲ್ಲಿ BLO ಎದುರಾಗಿ ಅದನ್ನ ಫಾರ್ಮ್ ಅನ್ನ ಎದುರುಗಡೆ ಫಿಲ್ ಮಾಡ್ತಕ್ಕಂಥದ್ದನ್ನ 3 ಪಕ್ಷದ BLA 2ಗಳು ಗಮನಿಸಬೇಕಾದಂತ ವಿಚಾರ ಇದು. ಆಮೇಲೆ ಫಾರ್ಮ್ಗಳು ಸೆಂಟ್ರಲ್ ಗವರ್ಮೆಂಟ್ ಬಹಳ ಸ್ಟ್ರಿಕ್ಟ್ ಮಾಡಿದೆ. ಸ್ವೇಚ್ಛಾಚಾರವಾಗಿ ಫಾರ್ಮ್ಗಳು ಕೊಡ್ತಾ ಇಲ್ಲ. ಗೊತ್ತಿದೆ ಇಂಥ ಪ್ರಕ್ರಿಯೆಗಳು ನಡೀತದೆ ಅಂತ. ಒಂದೇ ಫಾರ್ಮ್ 10 ಫಾರ್ಮ್ ಕೊಡೋದಿಲ್ಲ. ಒಂದೇ ಫಾರ್ಮ್ ಅಲ್ಲಿ ಯಾವುದೇ ತಪ್ಪುಗಳಾಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಹಕ್ಕು. ಇದೆಲ್ಲ ಗಾಳಿಗೆ ತೋರಿ ಆಸಾಮಿ ನನ್ನನ್ನೇ ದಾರಿ ತಪ್ಪಿಸೋದಕ್ಕೆ ಒಂದ್ ಸೆಕೆಂಡ್ ನಾನೇ ಬೆರಗಾಗೋದೆ. ಮತ್ತೆ ರೂಲ್ ಬುಕ್ ಕಳಿಸ್ಕೊಟ್ರೆ ಸರ್ ಸಾರಿ ನನಗೆ ಗೊತ್ತಾಗ್ಲಿಲ್ಲ ಸರ್, ಇವರಮ್ಮನೆ IAS ಆಫೀಸರ್ ನೀವು UPSC ಎಕ್ಸಾಮ್ಗಳು KPSC ಎಕ್ಸಾಮ್ಗಳು ಏನು 5 ಕೋಟಿ ಜನ ಬರೆಯಕ್ಕಾಯ್ತದೇನ್ರಿ? ಅದಕ್ಕೆ ಅಲ್ವೇನ್ರಿ ಇವತ್ತು ನೀವು ಪಾಸ್ ಆಗಿ IAS ಆಫೀಸರ್ ಆಗಿ ಇಲ್ಲಿ ಕೂತಿರೋದು? ಅಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ಏನೋ ಹೇಳಿದೆ ಮನೆ RTC, ಇನ್ಯಾರ ಪಾಪ ಓದು ಬರ ಬರದೇ ಇರ್ತಕ್ಕಂಥವ್ರು, ಇನ್ಯಾರ ಪಾಪ ಇನ್ಫಾರ್ಮೇಶನ್ ಕೊರತೆ ಇರ್ತಕ್ಕಂಥವ್ರು, ಇನ್ನು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಸೋರ್ಸ್ ಇರ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಾಗ್ಬಿಟ್ರೆ ಹೌದೇನಪ್ಪ ಅಂತ ಅನ್ಕೊಂಡ್ಬಿಡುದು. ಆ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳಳ್ಳಿ ನಂಬಿಸ್ಬಿಟ್ಟ ವ್ಯಕ್ತಿ. ನಾನ್ ನಂಬಲಿಲ್ಲ, ನಂಬಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇಲ್ಲಿರ್ತಕ್ಕಂಥ DC ವರ್ತನೆ. ಈಗ SP ಅವ್ರಿಗೆ ಕರೆ ಮಾಡಿದ್ರು, ಮಾತಾಡಿದೆ. DC ಅವರು ಇಲ್ಲವಂತೆ. ಯಾಕಪ್ಪ ಅಂದ್ರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಠದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಂದು ಯಾವುದೇ ಪೆನ್ನು ಪೇಪರ್ ಅಲ್ಲಿ ಹಸ್ತಕ್ಷೇಪಣೆ ಇರಲಿಲ್ಲ. ಆದ್ರೆ ಆಡಳಿತ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಹಿಂದಿನಿಂದ ನಿಂತ್ಕೊಂಡು ತಿಳ್ಕೊಂಡಿದ್ದೀನಿ. ತಕ್ಕ ಮಟ್ಟಕ್ಕೆ ನನಗೂ ಗೊತ್ತಿದೆ. ಅದೇನು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ, ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ DC ಕೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಮತ ಎಲ್ಲ ನೀವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ರಾಜ್ಯದಲ್ಲಿ ನಿನ್ನೆ ದಿನ ಮಾಧ್ಯಮದ 9 ಗಂಟೆ ನ್ಯೂಸ್ ಅನ್ನ ನೀವೇನಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ನೀವು ರಾಜೀನಾಮೆ ಬಿಸಾಕಿ ಇವತ್ತು ಇಲ್ಲಿಂದ ತಲೆ ಮರೆಸ್ಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗಿತ್ತು. ಮಿಸ್ಟರ್ DC, ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದಿದೆ ನಿಮಗೆ? ನಿನ್ನೆ 9 ಗಂಟೆಗೆ ಬಂದಂತ ನ್ಯೂಸ್ ನೋಡ್ಬೇಕಾಗಿತ್ತು. ತಾವುಗಳು ಏನೇನು ಬಂತು, ಏನೇನು ಮಾತನಾಡಿದ್ರು, ಯಾವ ರೀತಿ ನಡ್ಕೊತಾ ಇದಾರೆ ಇಲ್ಲಿ ಇರ್ತಕ್ಕಂಥ DC ಅಂತ ಇವತ್ತು ತಲೆ ಮರೆಸ್ಕೊಂಡು ಇಲ್ಲಿ ಬಂದು ಒಂದು ಮೆಮೊರಾಂಡಮ್ ನ ತಗೋಬಾರ್ದು ಅಂತಕ್ಕಂಥದಕ್ಕೆ ಅಲ್ಲೋಗಿ ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ, ಮಠದ ಕಾರ್ಯಕ್ರಮ. ಏನ್ ಮಕ ತೋರ್ಸಕ್ಕೆ ಏನ್ ಮಾಡಕ್ ಹೋಗ್ಬೇಕಪ್ಪ ನೀವು? ಮುಖ್ಯಮಂತ್ರಿಗಳು ನಿಮ್ ಮಕ ನೋಡಿಲ್ವ ಗುರು? ಇಲ್ಲ ನಮ್ ಜೈಮುತ್ತಣ್ಣ ನಿಂತವ್ರೆ. ಏನಪ್ಪ ಡೈರಿನಲ್ಲಿ ಏನೇನಾಯ್ತು ಗುರು? ಯಾವ ರೀತಿ ನಡ್ಕೊಂಡ್ರಪ್ಪ ಒಳಗಡೆ ಹೋಗಿ ಕೂತ್ಕೊಂಡಾಗ? ಯಾವ ರೀತಿ ಇತ್ತ ಆಟಿಟ್ಯೂಡು? ನಾನು ಒಂದು ಮಾತು ಹೇಳ್ತೇನೆ ತಾಲೂಕಿನ ಅಧಿಕಾರಿಗಳಿಗೆ, ಜಿಲ್ಲೆ ಅಧಿಕಾರಿಗಳಿಗೆ. ಇಲ್ಲಿ ನಾವೆಲ್ಲ ಇಲ್ಲಿ ನಿಂತಿದೀವಲ್ಲ, ನಾವೆಲ್ಲ 40-40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು. ನೀವೆಲ್ಲ ಟೂರಿಂಗ್ ಟಾಕೀಸ್ ಗಿರಾಕಿಗಳು. 1 ವರ್ಷ ಇರ್ತೀರಾ, 2 ವರ್ಷ ಇರ್ತೀರಾ, ಯಾವನ್ಗೋ ಚಾಕ್ರಿ ಮಾಡ್ತೀರಾ, ಯಾವನ್ನ ಮುಲಾಜಿ ಕೆಲಸ ಮಾಡ್ತೀರಾ, ಹೋಯ್ತಾ ಇರ್ತೀರಾ. ಆದ್ರೆ ಇಲ್ಲಿ ಬಹಳ ಬದುಕಬೇಕಾಗಿರ್ತಕ್ಕಂಥವ್ರು, ಜನರ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ನಾವೆಲ್ಲ ನಿಂತ್ಕೊಂಡಿದೀವಿ. ಒಂದ್ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. ಇವತ್ತಿನ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ನಮ್ಮ ಮಿತ್ರ ಪಕ್ಷ ಆಗ್ಲಿ, ನಮ್ಮ ಮಂಜಣ್ಣವರಾಗ್ಲಿ ನಾವು ಇಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನ CEO ಯಾರಿದ್ದಾರೆ ಅವ್ರಿಗೆ ಈಗಾಗಲೇ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ. ಮಧ್ಯಾಹ್ನ 2:30 ಗಂಟೆಗೆ ನನಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅನುಭವ್ ಕುಮಾರ್ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದೇನೆ. ಅವ್ರಿಗೆ ಇಲ್ಲಿ ಆಗಿರ್ತಕ್ಕಂಥ ಏನು ದೃಶ್ಯಾವಳಿಗಳು, ನೈಜ ದೃಶ್ಯ ಇದೆಯಲ್ಲ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ವಿಡಿಯೋಗಳು, ಅದನ್ನ ಪೆನ್ ಡ್ರೈವ್ ಮೂಲಕ ಅವ್ರಿಗೆ ಅದನ್ನ ಮುಂದೆ ಇಡ್ತೇನೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಯಾವ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದನ್ನ ಮಾನಿಟರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. ಸೋಮವಾರದ ದಿನ ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡ್ತೇನೆ. ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ CEO ಟೈಮ್ ತಗೊಂಡು ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಕ್ಕಂಥದ್ದಷ್ಟೇ ಅಲ್ಲ, ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿ ಚುನಾವಣೆ ನಡೀತು, ಯಾವ ರೀತಿ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಚುನಾವಣೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ದೇಶದಿಂದ ಪ್ರಾಮಾಣಿಕ ದಷ್ಟ ಅಧಿಕಾರಿಗಳನ್ನ ತಗೊಂಡು ಬಂದು ಒಂದು ಸೆಂಟ್ರಲ್ ಫೋರ್ಸ್ ನ ಇಟ್ಟು ಒಂದು ಮಾನಿಟರ್ ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಮಗೆ ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ.
ಅದು ವೆಸ್ಟ್ ಬೆಂಗಾಲ್ ನಲ್ಲಿ ಈಗಾಗಲೇ ನಾವೇನ್ ನೋಡಿದ್ದೇವೆ. ಅದನ್ನ ಕರ್ನಾಟಕ ರಾಜ್ಯದಲ್ಲಿ ನೀವು ಅನ್ಕೊಂಡಿದ್ದೀರಿ ಇದು ಕೇವಲ ನಿನ್ನೆ ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ. ಆದ್ರೆ ವಾಸ್ತವದಲ್ಲಿ ಇವತ್ತು ರಾಜ್ಯದಲ್ಲಿ ನನಗಿಂತ ಬಂದಿರತಕ್ಕಂಥ ಸುದ್ದಿ 20-25 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಪಾವುಗಡದಲ್ಲಿ ಹಿಂಗಾಗಿದೆ, ಒಂದ್ ಕಡೆ ಆ ಪಕ್ಕದ ಇಲ್ಲೇ ಇದೆಯಲ್ಲ ಸ್ವಾಮಿ ಲೆಟ್ ಜೀನ್ಸು ಇಲ್ಲೇ ಐತಲ್ಲ ಒಂದ್ ಜೀನು, ಕೆಟ್ಟ ಜೀನು, ಕುಣಿಗಲ್ ಜೀನು, ಇವರೆಲ್ಲ ಡಾಕ್ಟರ್ ಅಂತೆ. ಅದ್ ಯಾವ ತರ ಡಾಕ್ಟರ್ ನನಗೆ ಗೊತ್ತಿಲ್ಲಪ್ಪ, ಅದ್ ಯಾರನ್ನ ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಕುಣಿಗಲ್ಲಲ್ಲಿ, ಅರ್ಕಲ್ಗೂಡಲ್ಲಿ, ಪಾವುಗಡದಲ್ಲಿ ರಾಜ್ಯದ ಅನೇಕ ಮೂಲೆಗಳಲ್ಲಿ ಇದಾಗಿದೆ. ಮಂಜಣ್ಣವರು ಒಂದು ಹೇಳ್ತಾ ಇದ್ರು, ಯಾವ್ದು ಡಿಸೈನ್ ಬಾಕ್ಸ್ ಸ್ಟುಡಿಯೋ ಇಟ್ಕೊಂಡವ್ರೆ, ಬರೀ ಇಂತ ಕೆಲಸನೇ. ಇಲ್ಲಿ ಯಾವನ್ಗೊಬ್ಬರು ಕೊಟ್ಟವ್ರೆ ಮೇಲುಸ್ತುವಾರಿ. ನಿನ್ನೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಇಲ್ಲಿ ಪಾಪ ಇಲ್ಲಿ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಪಾಪ ಭಗವಂತ ಆರೋಗ್ಯ ಸರಿ ಮಾಡಿ ಬೇಗ ಬರಲಿ, ನಾವೆಲ್ಲ ಜನ ಎಲ್ಲ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಅವ್ರನ್ನೆಲ್ಲ ಪ್ರಶ್ನೆ ಕೇಳೋದಕ್ಕೆ. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ. ಆರೋಗ್ಯ ಸರಿ ಇಲ್ಲ ಆಸಾಮಿಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು PLOಗಳು ಫೋನ್ ಮಾಡೋದಂತೆ, ಸಾರ್ ಹಿಂಗ್ ಮಾಡಕ್ ಬರಲ್ಲ ಸಾರ್, ನಾವೆಲ್ಲ ಟೀಚರ್ಗಳು ಎಲ್ಲ ಅಂಗನವಾಡಿಲೋ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಆದ್ರೆ ನಮ್ ಸುಮ್ನೆ ಕೆಲಸ ಹೋಗ್ಬಿಡ್ತದೆ, ಬೇಡ ಅಂದ್ರೆ ನಮ್ಮ ಅಪ್ಪಂದು ಗೌರ್ಮೆಂಟ್ ಮಾಡಲೇ ನೋಡ್ಕತೀನಿ, ನಾನ್ ಬಂದು ನೋಡ್ಕತೀನಿ ಮಾಡು ಅಂತ ಹೇಳೋದು. ಆಸಾಮಿ ಅಲ್ಲೆಲ್ಲೋ ಕೂತ್ಕೊಂಡು ಆಸ್ಪತ್ರೆಯಲ್ಲಿ PLOಗಳಿಗೆ ಕೂತ್ಕೊಂಡು ಹೇಳೋದಂತೆ. ಒಂದು ಸಿಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ ನಿಮ್ಗೆ. ಇಲ್ಲಿ ವಿಶೇಷವಾಗಿ ಸೆನ್ಸಿಟಿವ್ ಬೂತ್ಗಳಂತ 35 ಬೂತ್ಗಳಿದೆ. ಅದ್ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು, ಹೇಳದ್ವಲ್ಲ ಇವಾಗ ನಮ್ಮ ಸ್ನೇಹಿತರ ನಗರಗಳು. ಆ 35 ಬೂತ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ ಅಂದ್ರೆ ಸತ್ತಿರವ್ರ ಹೆಸರಲ್ಲಿ ಓಟ್ ಹಾಕವ್ರೆ, ಒಬ್ಬೊಬ್ರು ಕಾಕ ಮುಚ್ಕೊಂಡ್ಬಂದು 4-5 ಓಟ್ ಹಾಕವ್ರೆ. ಆಯ್ತು, ರಾಮನಗರ ಕಳೆದಾಯ್ತು, ಅಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮವ್ರು ಎಷ್ಟೋ ಜನ ಲೀಡರ್ಗಳು ಹಣ ಇಲ್ಲಿಂದ ಲಗೇಜ್ ಆಟ ಮಾಡ್ಕೊಂಡ್ಬಂದು ಓಟ್ ಹಾಕ್ತವ್ರೆ ಕನ್ನಡ ಚನ್ನಪಟ್ಟಣದಲ್ಲಿ ಅಂತಾರೆ. ಆಮೇಲೆ ಇಲ್ಲಿ ಹೇಳ್ದಂಗೆ ಹೊರ ರಾಜ್ಯದವರು ಇಲ್ಲಿ ಬಂದು ಗುಡ್ಡೆ ಅಂತ ಹೇಳ್ತಾರೆ ನೋಡಿ ನಮ್ಮ ಬಿಜೆಪಿಯ ಮುಖಂಡರು, ಅವ್ರು ಬಂದು ಇಲ್ಲಿ ಓಟ್ ಇಟ್ಕೊಂಡವ್ರೆ. ದಯವಿಟ್ಟು ನಾನೊಂದು ಮಾತಲ್ಲಿ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ರಾಮನಗರ ಕ್ಷೇತ್ರದ ಜನತೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯ ಬಹಳ ಆತಂಕದಲ್ಲಿರ್ತದೆ. ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ಜಿಲ್ಲೆನ ಅಂತಕ್ಕಂಥದ್ನ ಒಂದ್ಸಲಿ ಆಲೋಚನೆ ಮಾಡಿ. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 4 ಬಾರಿ ಶಾಸಕರಾಗಿ ಮಾಡಿದ್ರಿ ನೀವು ಈ ಕ್ಷೇತ್ರದಲ್ಲಿ, ಪುಣ್ಯಾತ್ಮ ತಂದೆ ತಾಯಿದ್ರು. ಒಂದು ದಿನ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಪೊಲೀಸ್ನ ಸ್ಟೇಷನ್ಗೆ ಬಂದಂತ ಯಾವುದೇ ಅಕ್ಕಪಕ್ಕ ಪಕ್ಷದ ಕಾರ್ಯಕರ್ತರು ಜಗಳ ಆಡ್ಕೊಂಡಾಗ ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಯಾರ ಮೇಲೂ ಕೂಡ ಕೇಸ್ ಹಾಕ್ಬೇಡ್ರಿ, ಯಾರ ಮೇಲೂ FIR ಹಾಕ್ಬೇಡ್ರಿ ಅನ್ನೋ. ಯಾವತ್ತು ಈ ತರ DCಗಳಿಗೆ ತಹಸೀಲ್ದಾರ್ಗಳಿಗೆ ಕುಮಾರಣ್ಣ ಅವರು ಅವರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ, ಯಾರ ಮೇಲೂ ಒತ್ತಡ ಏರಲಿಲ್ಲ. ಈ ರೀತಿ ನಡ್ಕೊಂಡು ಬಂದಿರತಕ್ಕಂಥ ಕುಟುಂಬದವ್ರು ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಬಹುಶಃ ಇವಾಗ ADC ಬರ್ಬೋದು, SP ಮಾತಾಡಿದೆ, ಇಲ್ಲ ಸರ್ ತಮ್ಮನ್ನು ಭೇಟಿ ಮಾಡಬಾರದು ಅನ್ನೋದೇನಿಲ್ಲ, ಮುಖ್ಯಮಂತ್ರಿಗಳು ಹೋಯ್ತಾ ಇದ್ದಂಗೆ ಬರ್ತಾರಂತೆ. ನಾನೇನಪ್ಪ ಮಾಡ್ಲಿ, ನಾನೇನ್ ಬಿಟ್ಟಿಗೆ ಬಿದ್ದಿದ್ದೀನಾ? ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನನ್ಗೂ ಟೈಮ್ ಕೊಟ್ಟವ್ರು ಸ್ವಾಮಿ, ನಾನು ಹೋಗ್ಬೇಕು 3 ಗಂಟೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಬಹುಶಃ ಇದೇ ವಿಚಾರವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. 2:30 ಟೈಮ್ ಕೊಟ್ಟವ್ರೆ, ನಾನು ಹೋಗ್ಬೇಕಲ್ಲ. ನಿಖಿಲ್ ಹೋದ್ಮೇಲೆ ಬರ್ಬೇಕು, ಅಲ್ಲಿವರೆಗೂ ಬಂದ್ ಮಕ್ಕ ತೋರ್ಸಕ್ ರೆಡಿ ಇಲ್ಲ. ಯಾವ ವಿಚಾರದಲ್ಲಾದ್ರೂ ಇಲ್ಲಿವರೆಗೂ ಇಲ್ಲಿ ಇರ್ತಕ್ಕಂಥ DC ಹಲವಾರು ಘಟ್ಟಗಳು ನಡೆದೋಗಿದೆ. ಮಂಜಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಂದು ದಿನ ಏನಾದ್ರೂ ಹೊರಗಡೆ ಬಂದು ಏನಂದ್ರೆ ತಲೆಮರೆಯಲ್ಲಿ ಒಳಗಡೆ 4 ಕೋಣೆ ಮಧ್ಯೆ ರೌಂಡ್ ಕಾನ್ಫರೆನ್ಸ್ ಮಾಡ್ಕೊಂಡು ಆ ರೌಂಡ್ ಟೇಬಲ್ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋದು ಏನಿದೆ ಸ್ವಾಮಿ? ನೀವು ಇಲ್ಲಿ ಇರ್ತಕ್ಕಂಥದ್ದು ಯಾರಿಗೋಸ್ಕರ ಇದ್ದೀರಿ? ಜನರು ಇಂಥ ಕೈ ಹಾಕಿದ್ದೀರಾ ಅಥವಾ ಯಾವೊಂದು ಮುಲಾಜಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದು ಕೆಲಸ ಮಾಡಿ, ಅಲ್ಲ ರೀ, IAS, IPS, IFS ಏನ ನಿಮ್ ತಲೆಯಲ್ಲಿ ಭಗವಂತ ಬುದ್ಧಿ ಶಕ್ತಿ ಕೊಟ್ಟವನೇ, ಪ್ರಶ್ನಾವಳಿಗಳು ಉತ್ತರ ಕೊಟ್ಟಿದ್ದೀರಾ. 60 ವರ್ಷ ನಿಮ್ ಯಾರು ಅಳ್ಳಾಡ್ಸಕ್ ಆಗಲ್ಲ. ಸರ್ಕಾರಗಳು ಬರ್ತವೆ ಹೋಯ್ತವೆ ಕಣ್ರಿ, ಮುಖ್ಯಮಂತ್ರಿಗಳು ಬಂದವ್ರೆ ಹೋದವ್ರೆ ಕಣ್ರಿ. ಇದೇನು ಹೊಸ್ತೇನ್ರಿ ಈ ರಾಜ್ಯಕ್ಕೆ? ಏನ್ ಈ ಮುಖ್ಯಮಂತ್ರಿ ಇಲ್ಲೇ ಕೂಟ ಹೊಡ್ಕೊಂಡಿರ್ತಾರೇನ್ರಿ? ಆಯಪ್ಪನ ಕಲ್ಪನೆ ಇರ್ಬೋದು. ನಮ್ಮ ಅಬ್ಸರ್ವೇಷನ್ ಪ್ರಕಾರ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು
ಯಾವ ಕೆಲವೊಂದಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಬಹುಶಃ ಆ ದಾರಿನಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ದಂಗಿದೆ. ಅಷ್ಟಾದ್ರೂ ಮಾಡಿದ್ರೆ ಅಲ್ಪ ಸ್ವಲ್ಪ ಉಳ್ಕೊತೀರಿ, ಆದ್ರೆ ಮನಸ್ಸಿಂದ ಮಾಡಿ, ಅದನ್ನ ನಾಟಕೀಯವಾಗಿ ಮಾಡಬೇಡಿ. ಎಲ್ಲ ಅಬ್ಸರ್ವೇಷನ್ ಮಾಡ್ತಾರೆ ಜನ ಏನ್ ಡಾಕ್ಟರ್ ಅಲ್ಲ ಮಂಜಣ್ಣ. ಅಲ್ಲೆಲ್ಲೋ ನಮ್ಮ ಬೈರ್ಮಂಗಳದ ವಿಚಾರವಾಗಿ ಇಲ್ಲಿ ಯಾವ ಕಾಂಗ್ರೆಸ್ ಗಿರಾಕಿಗಳು ನೋಡಿದ್ರಲ್ಲ, ಯಾರ್ಯಾರು ಅಂತ ಹೆಸರು ಬೇಡ, ಕರ್ಕೊಂಡು ಹೋಗಿದ್ರಲ್ಲ ಇಲ್ಲಿಂದ ಗಾಡಿಗಳು ಮಾಡ್ಕೊಂಡು, ಏನಂತಾರೆ ಬೈರ್ಮಂಗಳದ ಬಿಡದಿ ವಿಚಾರದಲ್ಲಿ. ನಾನು ಅಲ್ಲಿ ಬಂದು ಮಾತಾಡಕ್ ಆಗ್ತದ? ಇವರಮ್ಮನೆ ಅಲ್ಲೆಲ್ಲೋ ಹಾರೋಹಳ್ಳಿ ಹೊರವಾಡಿಗೆ ಬಂದ್ಬಿಟ್ಟು ಆತ ಪಕ್ಕದಲ್ಲಿ ಕ್ಯಾಂಡಿಡೇಟ್ ನಿಲ್ಸ್ಕೊಂಡ್ಬಿಟ್ಟು, ಇವನಲ್ಲ ಕ್ಯಾಂಡಿಡೇಟ್, ನಾನು ಈ ಜಿಲ್ಲೆ ಮಗ, ನಾನು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಒಳ್ಳೆ ಅವಕಾಶ ಐತೆ, ಒಳ್ಳೆ ವಾತಾವರಣ ಐತೆ, ಇವನೆಲ್ಲ ಕ್ಯಾಂಡಿಡೇಟ್ ನಾನು ಅಂತ ಓಟ್ ಹಾಕ್ಸ್ಕೊಂಡಂತ ಆಸಾಮಿ ಈಗ ಪಾಪ ಬೈರ್ಮಂಗ್ಳಕ್ ಬರಕ್ಕಾಗಲ್ಲ ಒಬ್ರು. ನಾನ್ ಬೈರ್ಮಂಗ್ಳಕ್ ಬರಕ್ಕಾಗತ್ತಾ ಇಷ್ಟು ಲಘುವಾಗೆ? ಇದೇ ಪ್ರಜಾಪ್ರಭುತ್ವ. ನಮ್ಮ ದೇಶದ ಜನರಲ್ಲಿ ಇರ್ತಕ್ಕಂಥ ಹಕ್ಕನ್ನ ಯಾರು ಕೂಡ ಕಿತ್ಕೊಳ್ಳಕ್ ಆಗೋದಿಲ್ಲ. ಅಲ್ಲಿ ನೋಡಿದ್ರೆ ಆ ಪುಣ್ಯಾತ್ಮ ಇವರ ಸೋಕಾಲ್ಡ್ ಗಾಂಧಿ ಕುಟುಂಬದ ಒಂದ ಕುಡಿ ಅಲ್ಲೆಲ್ಲೋ ನಿಂತ್ಕೊಂಡು ಎಂತದದು ಓಟ್ ಚೋರಿ ಅಲ್ಲ, ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡೋರು. ದೇಶದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಕೇವಲ ಎಷ್ಟು ಬೆರಳಿಕೆ ಎಷ್ಟು 3 ರಾಜ್ಯ. ಯಾವ್ಯಾವ ರಾಜ್ಯಗಳು? ಇನ್ನು 1.5 ವರ್ಷ ಕರ್ನಾಟಕ ಕ್ಲೋಸ್. ಇನ್ನ ತೆಲಂಗಾಣದ ಕತೆ ಏನಾಯ್ತದೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶ ದಿವಾಳಿ ಎತ್ತೋಗಿದೆ. ಇಲ್ಲಾದ್ರೂ ಪುಣ್ಯಾತ್ಮರು ಇಲ್ಲಿ ಖಜಾನೆ ತುಂಬಿಸಿ ಇಂಥ ಕಳ್ಳರಿಗೆ ದುಡ್ಡು ಹೊಡಿರಿ ಅಂತ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥವ್ರು ಬಿಟ್ಕೊಂಡವ್ರೆ ಪಾಪ ನಮ್ಮ ರಾಜ್ಯದ ಜನ. ಅಲ್ಲಿ ಏನೊಂದು 40,000 50,000 ಕೋಟಿನ ಬಡ್ಜೆಟ್ ಇರ್ಬೇಕು ವರ್ಷಕ್ಕೆ. ಇಲ್ಲಿ ಪಾಪ ಇವ್ರು ಹೆಗ್ಗಳಿಕೆ 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟುಬಿಟ್ಟಿದೀವಿ. ಓಹೋ, ಯಾರು ಇವ್ರ ಅಪ್ಪನ ಮನೆ ದುಡ್ಡು ಖಜಾನೆ ತುಂಬಿಸವ್ರೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ನಾ ಮಂಜಣ್ಣಂಗೆ ಹೇಳ್ತಾ ಇದ್ದೆ, ಮಂಜಣ್ಣ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವ ಪ್ರಾಜೆಕ್ಟ್ ಕೂಡ 30,000 ಕೋಟಿಗಿಂತ ಕಮ್ಮಿ ಮಾಡ್ತಕ್ಕಂಥದ್ದೇ ಇಲ್ಲ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಒಂದಷ್ಟು ಕಂಪ್ನಿಗಳಿಗೆ, ಒಂದಷ್ಟು ವ್ಯಕ್ತಿಗಳಿಗೆ ಅನುಕೂಲ ಮಾಡೋದಕ್ಕೆ 35,000 ಕೋಟಿ ಲೂಟಿ GBIT ಹೆಸರಲ್ಲಿ. ಅಲ್ಲಿ ಟನಲ್ ರೋಡ್ ಮಾಡ್ತಾರಂತೆ. ಅಲ್ಲಿ ಲಾಲ್ಬಾಗ್ ಅಲ್ಲಿ ಹೆಚ್ಚು ಕಮ್ಮಿ 6 ಎಕರೆ ಹೊಂಟೋಯ್ತದೆ ಅಂತ ಅಲ್ಲಿ ಎನ್ವಿರಾನ್ಮೆಂಟಲಿಸ್ಟ್, ಅಲ್ಲಿ ಇರ್ತಕ್ಕಂಥ ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರು ಎಲ್ಲ ವಿರೋಧ ಮಾಡ್ತಾರೆ. ಅದು 30,000 ಕೋಟಿ ಪ್ರಾಜೆಕ್ಟ್ ಅಂತೆ, ಟನಲ್ ಪ್ರಾಜೆಕ್ಟ್. ಯಾರು ಓಡಾಡಕ್ಕೆ? ಬಡವ್ರಿಗಲ್ಲ, ಶ್ರೀಮಂತರು ಓಡಾಡಕ್ಕೆ ಪ್ರಾಜೆಕ್ಟ್ ಅಂತೆ. ಇನ್ನು ಅಲ್ಲಿ ಯಾವ್ದೋ ಕಸ ಓಡಿಸ್ತೀನಿ ಅನ್ಬಿಟ್ಟು 30 ವರ್ಷದ ಟೆಂಡರ್, 30 ವರ್ಷದ ಲೀಸ್ ಯಾರಾದ್ರೂ ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ? ಅದೊಂದು 30,000 ಕೋಟಿ ಪ್ರಾಜೆಕ್ಟ್. ಒಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಗಟ್ಟಿಯಾಗಿ ನಾಡಿನ ಜನತೆ ಪರವಾಗಲ್ಲ, ಗಾಂಧಿ ಕುಟುಂಬಕ್ಕೆ ಕೊಟ್ಟು ಬಂದಂಗಿದೆ. 30,000 10%, 90,000 ಇಂಟು 10% ಎಷ್ಟಾಯ್ತು? 9,000 ಕೋಟಿ. ಸಾಕಲ್ವಾ ಚುನಾವಣೆ ಮಾಡಕ್ಕೆ? ಸಾಕಲ್ವಾ ಕಾರ್ಡ್ ಹಂಚಕ್ಕೆ? ರಾತ್ರಿ 3 ಗಂಟೆ 4 ಗಂಟೆ ಬಂದು ನ್ಯಾಯಬದ್ಧ ಚುನಾವಣೆ ಮಾಡಿದ್ರ? ರಾಮನಗರದಲ್ಲಿ, ಮಾಗಡಿನಲ್ಲಿ, ಕುಣಿಗಲಲ್ಲಿ ಯಾರಪ್ಪ ಕೊಟ್ಟವರು ನಿಮ್ಗೆ ಐಡಿಯಾನ? ಅವರೆಲ್ಲ ಚೋರ್ಗುರು ಚಂಡಾಳ ಶಿಷ್ಯಂದ್ರಗಳು. ಚೋರ್ಗುರು ಚಂಡಾಳ ಶಿಷ್ಯಂದ್ರಗಳು ಏನ್ ಒಳ್ಳೆ ಐಡಿಯಾಗಳು ಕೊಡ್ತಾರ? ಅಲ್ಲ ಪಾಪ ಕಾರ್ಡ್ ಕೊಟ್ರಿ ಸರಿ, ಈಸ್ಕೊಂಡಂತ ಅಮಾಯಕರಿಗೆ 5,000 ರೂಪಾಯಿ ಕೂಪನ್ ಬರ್ತದೆ ಅಂತ ಖುಷಿಲಿ ಕೊಟ್ಬಿಟ್ಟು ಕೊನೆಗೆ ಮಂಜಣ್ಣಂಗ್ ಗೊತ್ತು ನಮ್ಗೆ ಗೊತ್ತು ಸೈಲೆಂಟ್ ಆಗಿ ರಾತ್ರಿ ಹೋಗೋದು. ಸ್ವಲ್ಪ ಕಾರ್ಡ್ ಕೊಡ್ತೀರಾ ಪಾಪ ಜೇಬ್ ಹಾಕೊಂಡ್ ಬಂದಿದ್ದಾರೆ. 5,000 ರೂಪಾಯಿಯೂ ಇಲ್ಲ ಪಾಪ. ಯಾವ ಒಂದಷ್ಟು ಜನ ಮುಕ್ತ ಜನತೆ ಓಟ್ ಹಾಕ್ತಂತವ್ರಿಗೆ ದಾರಿ ತಪ್ಪಿಸಿ ಕ್ಲೋಸ್ ಮಾಡಿ. ಈಗ ಇಲ್ಲಿ 35 ಬೂತು ಇಂಟು ನಾನು ಹೇಳ್ದಂಗೆ ಒಂದು 600 ಓಟ್ ಹೊಡ್ಕೊಂಡ್ಬಿಟ್ರು ಒಂದ್ ಕಡೆ. ಕಳೆದ ಬಾರಿ ಹೊಡೆದಂಗೆ ಎಷ್ಟಾಯ್ತು ಲೆಕ್ಕ? 20,000 ಲೆಕ್ಕ. 20,000 ಲೆಕ್ಕ. 20,000 ಲೆಕ್ಕ. ನಾವೆಷ್ಟ ಹೇಳೋರು ಯಾಕೆ? ಈಗ SIR ನೋಡೋಣ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗಿಂದ 6 ಸಲ SIR ಆಗಿದೆ ಇಲ್ಲಿವರೆಗೂ. ಅದರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಆಡಳಿತದ ಸಮಯದಲ್ಲೇ ಆಗಿರ್ತಕ್ಕಂಥದ್ದು.
ಈಗ SIR 2002ರಿಂದ ಈಚೆಗೆ 24 ವರ್ಷ ಆಗಿತ್ತಾಗಿ. ಇಡೀ ದೇಶದಲ್ಲಿ ನೀವು ನೋಡ್ಕೊಂಡ್ ಬಂದಿದ್ದೀರಿ. ಒಂದು ಕ್ಲೀನ್ ಅಪ್ ಪ್ರಾಸೆಸ್ ಆಗ್ಬೇಕಾಗಿದೆ. ಎಲ್ಲೆಲ್ಲಿ ಸುಳ್ಳು ಮತದಾನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಡೆತ್ ಆಗಿರ್ತಕ್ಕಂಥ ಹೆಸರು ಮತದಾನ ನಡೀತಾ ಇದೆ, ಎಲ್ಲೆಲ್ಲಿ ಎರಡೆರಡು ಕಡೆ ವೋಟಿಂಗ್, ನಿಮ್ಗೆ ಎಲ್ಲರೂ ಗೊತ್ತಿಲ್ವಾ ಎಷ್ಟೆಷ್ಟು ಜನ ಇಟ್ಕೊಂಡಲ್ಲಿ ಎರಡೆರಡು ಕಡೆ ವೋಟಿಂಗ್ ಸಿಸ್ಟಮ್ಗಳು ಜನ ಗೊತ್ತಿಲ್ವಾ? ಇದೆಲ್ಲ ಕಡಿವಾಣ ಹಾಕ್ಬೇಕಾ ಬೇಡವಾ? ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆ ಹಾಕ್ಬೇಕಾ ಬೇಡವಾ? ಇದನ್ನು ವಿರೋಧಿಸೋದೇನಿದೆ ರೀ? ನಿಜವಾಗ್ಲೂ ವಿರೋಧಿಸಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ರಾಮನಗರ ಈ ಪುಣ್ಯ ಜಿಲ್ಲೆನಲ್ಲಿ ಒಂದು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ಡೆಲ್ಲಿಗೆ ಬರ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅವರ ಇಂಗ್ಲಿಷ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಪಾಪ ನಿಮ್ ಕನ್ನಡ ಅರ್ಥ ಆಗ್ಲಿಕ್ಕಿಲ್ಲ. ಬಂದು ಡೆಲ್ಲಿನಲ್ಲಿ ಕೂತ್ ಮಾತಾಡ್ತೇನೆ ಸೋಮವಾರ ದಿನ. ದಯವಿಟ್ಟು ಎಚ್ಚೆತ್ಕೊಳಕ್ ಕೇಳಿ. ನಾವು ಕೈ ಕಟ್ಟೆ ಹಾಕೊಂಡು JDS ನವರಾಗ್ಲಿ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯವರಾಗ್ಲಿ ಇದನ್ನ ಕಣ್ಣು ಪಟ್ಟೆ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಕ್ಕೆ ನಾವೇನ್ ಸಿದ್ರಿಲ್ಲ. ನಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾದಂತ ಹಕ್ಕು, ನ್ಯಾಯಬದ್ಧವಾಗಿ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಇದು ಆಗ್ಲೇಬೇಕು. ಇದು ಮಾಡೇ ತೀರ್ತೀವಿ. ಇದಕ್ಕೆ ಯಾರು ಕೂಡ ಅಡ್ಡಿಪಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ನಿನ್ನೆ ರಾತ್ರಿ ದಿನ ಹೇಳಿದ್ದಕ್ಕೆ ಮುಖಂಡರುಗಳು ಬಂದಿದ್ದೀರಿ. ನಾಳೆ ಕ್ಷೇತ್ರದ ಜನತೆಗೂ ಕೂಡ ಮಾಧ್ಯಮದ ಮಿತ್ರರ ಮೂಲಕ ಇಡೀ ರಾಜ್ಯಕ್ಕೆ ಇವತ್ತು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶವನ್ನ ಕಳಿಸ್ತಕ್ಕಂಥದಕ್ಕೆ ತಾವು ಕೂಡ ಒಂದು ಭಾಗವಹಿಸಿ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ. ಇವತ್ತು ಇಲ್ಲಿಂದ ಒಂದು ಹೊಸ ಅಧ್ಯಾಯ, ಇದನ್ನ ಎಲ್ಲ ಕಡಿವಾಣ ಆಗ್ತಕ್ಕಂಥದಕ್ಕೆ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡೂ ಪಕ್ಷದವರು. ಹಾಗಾಗಿ ನೀವೆಲ್ಲರೂ ಗಟ್ಟಿಯಾಗಿರಿ. ಮತ್ತೊಮ್ಮೆ ಹೇಳ್ತೇನೆ, ಇಂಥ ಪ್ರಕ್ರಿಯೆಗಳು ನಾವು ಕೇಳ್ತಕ್ಕಂಥದ್ದು 2-3 ವಿಚಾರಗಳಿದೆ, ಅಂತಿಮಗೊಳಿಸ್ತೀನಿ. ದಯಮಾಡಿ ಮಾಧ್ಯಮದ ಸ್ನೇಹಿತರು ತಿಳ್ಕೊಬೇಕು. ಒಂದು, ನಿನ್ನೆಯ ದಿನ ಈ ನೈಜ ದೃಶ್ಯಾವಳಿಯನ್ನ ಕಳಿಸಿದ ನಂತರ, ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ಇನ್ನ ಕಳ್ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಂತ ಕಷ್ಟಪಟ್ಟು ಮನಸ್ಸಿದೆಯೋ ಮನಸ್ಸಿಲ್ವೋ DC ಒಂದು ನೋಟಿಸ್ ಸರ್ವ್ ಮಾಡಿದ್ದಾರೆ. ಈಗ ನೋಟಿಸ್ ಸರ್ವ್ ಮಾಡಿದ್ರೆ ಇದು ಪುತ್ರ ಸಿಗಲ್ಲ. ಯಾಕಂದ್ರೆ ಕಣ್ಮುಂದೆ ಸಾಕ್ಷಿ ಕೊಟ್ಬಿಟ್ಟಿದೀವಲ್ರಿ, ಸಾಕ್ಷಿ ಪ್ರೆಸೆಂಟೇಶನ್ ಮಾಡಿದೀವಿ. ಇನ್ಯಾರು ಕಾಯ್ತಾ ಇದೀರಿ? ಇನ್ಯಾವ ಸಾಕ್ಷಿ ಬೇಕು? ಒಳಗಡೆ ಕೂತ್ಕೊಂಡು ಅಲ್ಲಿ ಮಕ ಮುಚ್ಚಿದವ್ರನ್ನೇ ಪ್ರತಿನಿಧಿಯಾಗಿ ಮಾಡಿ. ಯಾಕೆ ಬೇರೆ ಯಾರು ಇಲ್ವಾ? ಬೇರೆ ಯಾರು ಪ್ರತಿನಿಧಿಗಳಾಗ್ಬಾರ್ದ? ಮಕ ಮುಚ್ಕೊಂಡಿರೋರೇ ಬೇಕೇನ್ರಿ? ಅವ್ರನ್ನ ಯಾಕೆ ಕೂರ್ಸಿದೀರ ಅಲ್ಲಿ? ಕೂತ್ಕೊಂಡು ಮದುವೆ ಮನೆಗಳೆಲ್ಲ ನೀವು ಹಂಚ್ಕೊಂಡಿದ್ದೀರಲ್ಲ. ಇವತ್ತು ಸಮುದಾಯ ಭವನದಲ್ಲಿ ಅವ್ನ ಯಾವನ ಕಾಂಗ್ರೆಸ್ ಕೌನ್ಸಿಲರ್ ಸಮುದಾಯ ಭವನ ಎಂತದೋ ಮದುವೆ ಮನೆಯಲ್ಲಿ ಹಂಚವ್ರಂತಲ್ಲಪ್ಪ ನೆನೆ. ಯಾವೆಲ್ಲ ಹೆಸರುಗಳು ಬರೋಣ ನಮ್ಗೆ ಬೇಕಾಗುದಿಲ್ಲ. ಆಯ್ತಲ್ಲಣ್ಣ, ಇದನ್ನ ಇವ್ರನ್ನ ಇಮಿಡಿಯೇಟ್ ಆಗಿ, ಅದೇ ಅವ್ರ ಟೀಚರ್ಗಳಿರ್ತಾರೆ, ಅವ್ರ ಟೀಚರ್ಗಳ ಕೆಲಸ ತೆಗಿರಿ ಅಂತ ಹೇಳೋದು ನಾನು ಇಷ್ಟಪಡೋದಿಲ್ಲ. ಪಾಪ ಅವರೆಲ್ಲ ಬಡವರು ಅಮಾಯಕರು, ಅವ್ರ ಮೇಲೆ ಇವ್ರು ದೌರ್ಜನ್ಯ ಮಾಡಿದ್ದಾರೆ. ಈ ಒಂದು PLO ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಸಸ್ಪೆನ್ಷನ್ ಮಾಡಿ. ಜೊತೆನಲ್ಲಿ ಸ್ಟೇಟ್ ನ ಎಲೆಕ್ಷನ್ ಕಮಿಷನ್ ಇದನ್ನ ಪರ್ಸನಲ್ ಆಗಿ ಮಾನಿಟರ್ ಮಾಡಬೇಕಾಗ್ತದೆ. ಅದರಲ್ಲೂ ಈ 35 ಸೆನ್ಸಿಟಿವ್ ಬೂತ್ ಗಳೇನಿದೆ, ಇವತ್ತು ಮೆಮೊರಾಂಡಮ್ ಸಲ್ಲಿಸ್ತಾ ಇದ್ದೀನಿ ನಾನು ಸ್ಟೇಟ್ ಎಲೆಕ್ಷನ್ ಕಮಿಷನ್ CEO ಅವರಿಗೆ. ಇದನ್ನ ಪರ್ಸನಲ್ ಆಗಿ ನೋಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ಇದೇ ರೀತಿ ಮುಂದುವರಿಯುತ್ತೆ. ಇನ್ನೊಂದು ವಿಚಾರ, ನಿನ್ನೆ ಆಗಿರ್ತಕ್ಕಂಥ ಸುಮಾರು ಒಂದು 8 ವಿಡಿಯೋಗಳು ನೋಡಿದ್ದೇನೆ. ಒಂದು 8-10 ಬೂತ್ಗಳಲ್ಲಿ ಆಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಇದನ್ನ ವಾಪಸ್ ರೀಡು ಮಾಡ್ಬೇಕು. ಈ ಸಿಸ್ಟಮ್ ಮತ್ತೆ ವಾಪಸ್ಸು ಮಾಡ್ಬೇಕು, ಇದನ್ನ ರೀಡು ಮಾಡ್ಬೇಕು ಈ ಸಿಸ್ಟಮ್ನ. ಈ 3 ವಿಚಾರವನ್ನ ನಾನು ಮಾಧ್ಯಮದ ಮೂಲಕ, ಯಾಕೆಂದ್ರೆ ನೋಡಿ ಇವತ್ತೆಲ್ಲ ಬೀದಿಲ್ ನಿಂತು ಮಾತಾಡ್ಬೇಕು. AC ರೂಮಲ್ಲಿ ಕೂತವ್ರೆಲ್ಲ ಆರಾಮಾಗಿ ಕೂತವ್ರೆ. ಈಗ DC ಹೇಳಿದ್ರೆ ADC ಅಳ್ಳಾಡಿಸ್ಕೊಂಡ್ ಬರ್ತಾರೆ. ಆಯ್ತು, ನಾನು ಮುಗಿಸ್ಕೊಳಕ್ಕೆ ನಾನಿರೋದು ನಂಗೆ ಕೊಟ್ಬಿಡಿ, ನಾ ಇಸ್ಕೊಯ್ತೀನಿ, ಹೆಂಗೋ ನಮ್ಮ ಯಜಮಾನರು ಕೈಬಡಿ ಅಂತ ಒಬ್ಬ ಬರ್ತಾರೆ. ಈಗ ನಾನು ಜೈಮುತ್ತು ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಗೌತಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡೋದು, ಎರಡೂ ಪಕ್ಷದ ನಮ್ಮ ಆಮೇಲೆ ಆನಂದ್ ಅವರು ಇದಾರಿಲ್ಲ, ಆನಂದಣ್ಣ ಅವರು, ತಾವೆಲ್ಲ ದಯವಿಟ್ಟು DC ಅವರು ಬರೋವರೆಗೂ, ಮಂಜಣ್ಣ ಅವ್ರಿಗೆ ದಯವಿಟ್ಟು DC ಅವರು ಬರೋವರೆಗೂ ಕೂಡ ಕಾದು ಡೆಲಿಗೇಷನ್ DC ಅವ್ರ ಕೈಗೆ ಕೊಟ್ಟು ನೀವು ಮುಂದಿನ ಪ್ರಾಸೆಸ್ ಏನಿದೆ ಮಾಡಿ. ಯಾಕಂದ್ರೆ ಇವೆಲ್ಲ ಪ್ರೊಸೀಜರ್ ನಾವು ಉಲ್ಲಂಘನೆ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನಾವೇನೇನ್ ಮಾಡ್ಬೇಕು ಮಾಡೋಣ. ಮಿಕ್ಕಂತದ್ದು CEC ನ ಹೋಗಿ ಅಪ್ರೋಚ್ ಮಾಡಿ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿ, ಯಾವ ರೀತಿ ರಕ್ಷಣೆ ಪಡಿಬೇಕು ಕನ್ನಡ ನಾಡಿನ ಜನತೆ, ಯಾವ ರೀತಿ ನ್ಯಾಯಬದ್ಧವಾಗಿ
ಪಕ್ಷಾತೀತವಾಗಿ ಮತ್ತೆ ಪಾರದರ್ಶಕವಾಗಿ ಈ ಒಂದು ಪ್ರಾಸೆಸ್ ನಡೆಯುತ್ತೆ. ಅಲ್ಲಿವರೆಗೂ ಗಟ್ಟಿಯಾಗಿ ಹೋರಾಟ ಮಾಡೋಣ. ಮತ್ತೆ ಇಂಥ ವಿಚಾರಗಳು ಜೆಡಿಎಸ್ ನ ಮುಖಂಡರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಬಿಜೆಪಿಯ ನನ್ನ ಸ್ನೇಹಿತರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇಂಥವು ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ಫೋನ್ ಇದೆ, ವಿಡಿಯೋ ಮಾಡಿ, ಫೋಟೋ ಮಾಡಿ, ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿ, ಅಪ್ಡೇಟ್ ಮಾಡಿ. ಅಲ್ಲಿಗೆ ನಾವೇ ಬರ್ತೀವಿ ತಕ್ಷಣ ಬರ್ತೀವಿ. ಎಲ್ಲ ಬೇರೆ ಮಾತಾಡೋಣ. ಸೆಲೆಕ್ಷನ್ ಬನ್ನಿ, ಆಮೇಲೆ ಹೇಳ್ತೀನಿ. ಆಯ್ತು ಚರ್ಚೆ ಮಾಡ್ತೀನಿ. ಏನ್ ಮಾಡೋದು ನಿಮ್ಮ ರಿಪೋರ್ಟರ್ಗಳು? ಯಾರು ತಳ್ಳಾಡ್ಬೇಡಿ, ತಡೆಯೋಣ ಸ್ವಲ್ಪ. ಸ್ವಲ್ಪ ಸೈಡ್ ಎಲ್ಲಾರ್ದು ಅಷ್ಟೇ ನೋಡಿ. ನಿನ್ನೆಯ ದಿನ ರಾಮನಗರದಲ್ಲಿ 3 ವಾರ್ಡ್ಗಳಲ್ಲಿ ರಹೀಂ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ ಈ 3 ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂಥದ್ದನ್ನ ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDS ನ ನಮ್ಮ BLA2ಗಳು ಧೈರ್ಯ ಮಾಡಿ ಅಂತ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು BLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ DC ಆದವರು ನನಗೆ 2-3 ಸಲ ಫೋನ್ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, VFCಗಳು ಅಂತ ಮಾಡಿದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು 2800 VFCಗಳು, ಅದು ನನಗೂ ಗೊತ್ತಿದೆ, ಅರಿವಿದೆ. ಆ VFCಗಳಲ್ಲಿ ಇವತ್ತು ಈ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ಅಂಡರ್ SIR ನಾರ್ಮ್ಸ್ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನನಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮತ್ತೆ ನಾನು ಆ ಒಂದು ರೂಲ್ ಬುಕ್ ಅನ್ನ SIR ರೂಲ್ ಬುಕ್ ಅನ್ನ ತೆಗೆದು ನೋಡಿದಾಗ ಮತ್ತೆ ಅದರಲ್ಲಿ ಇದ್ದಂಥದ್ದು ವಿಚಾರ ಬಹಳ ಸ್ಪಷ್ಟ ಇಷ್ಟೇ. ಇವತ್ತು ಯಾವುದೇ ಫಾರ್ಮ್ಗಳಿರ್ಬೋದು, ಫಾರ್ಮ್ಗಳು 16 ಫಾರ್ಮ್ಗಳು ಕೊಡೋದಿಲ್ಲ, ಒಂದೊಂದೇ ಫಾರ್ಮ್ಗಳು BLOಗಳ ಕೈಯಲ್ಲಿ ಕೊಡ್ತಾರೆ. ಉದಾಹರಣೆಗೆ ಒಂದೊಂದು BLO 300 ಮನೆಗೋ 250 ಮನೆಗೋ ಹೋಗ್ಬೇಕು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಆಮೇಲೆ 50ಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶನೂ ಇಲ್ಲ ಒಂದು ದಿನದಲ್ಲಿ BLOಗಳಿಗೆ. BLOಗಳು ಹೋಗಬೇಕಾದ್ರೆ 3 ಪಕ್ಷದ BLA2ಗಳು ಜೊತೆಲಿ ಇರಬೇಕು. ಆಮೇಲೆ ಅಲ್ಲಿ ಫಾರ್ಮ್ಗಳು ಹೋಗಿ ಕೊಟ್ಟಂತ ಸಂದರ್ಭದಲ್ಲಿ ಫಾರ್ಮ್ಗಳು ತಗೊಳ್ತಕ್ಕಂಥದ್ದಕ್ಕೆ ಏನಾದ್ರೂ ಅಲ್ಲಿ ಮತದಾರರು ಇಲ್ಲೇ ಹೋದಂತ ಸಂದರ್ಭದಲ್ಲಿ 3 ಸಲ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. 4ನೇ ಬಾರಿ ರೆಡ್ ಫ್ಲಾಗ್ ನ ಹಾಕ್ತೀರಾ, ಫಾರ್ಮ್ ನ ಅಲ್ಲಿ ಇಟ್ಟು ಬರ್ತೀರಾ, ಕೊನೆಗೂ ಪ್ರತಿಕ್ರಿಯೆ ಸಿಕ್ಲಿಲ್ಲ ಅಂದ್ರೆ ಅವ್ರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇಡ್ತೀರಾ. ಇದು ಇರ್ತಕ್ಕಂಥ ವಿಚಾರ. ಇಲ್ಲೇನಾಗಿದೆ, VFC ಅಂತಕ್ಕಂಥದ್ದಕ್ಕೆ ಉಪಯೋಗ ಯಾಕಾಗುತ್ತೆ? VFC ಬಂದು ಯಾರ್ಯಾರಿಗೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡದೇ ಇರ್ತಕ್ಕಂಥವ್ರು ಇರ್ತಾರೆ, ಯಾರಿಗೆ ವಿದ್ಯೆ ಇರೋದಿಲ್ಲ, ಯಾರಿಗೆ ಬರವಣಿಗೆ ಬರೋದಿಲ್ಲ, ಅವರು BLA2ಗಳು 3 ಪಕ್ಷದ BLA2ಗಳ ಜೊತೆ BLOಗಳ ಜೊತೆ ಕೂತು VFC ಒಳಗಡೆ ಕೂತು ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ದಿಸ್ ಇಸ್ ದ ಸಿಂಪಲ್ ಪ್ರೊಸೀಜರ್ ವಿಚ್ ದ ಹೋಲ್ ವರ್ಲ್ಡ್ ಹಸ್ ಅಂಡರ್ಸ್ಟುಡ್. ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಪಕ್ಷದ SIR ನ ಕಾರ್ಯಾಗಾರ ಮಾಡದಂತವನು ಇಲ್ಲಿ ನಿಂತಿದ್ದೀನಿ. ನನಗೆ ಯಾಮರ್ಸಕ್ಕಾಗಲ್ಲ DC ಅವರು. ಇದನ್ನೇ ನಾನು DC ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಯಾರೋ ಪಾಪ ಇನ್ಫಾರ್ಮೇಶನ್ ಕೊರತೆ ಇರ್ತಕ್ಕಂಥವ್ರು, ಮಾಹಿತಿ ತಗೊಳ್ದೇ ಇರ್ತಕ್ಕಂಥ, ಶಕ್ತಿ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವೇನಾದ್ರೂ ಈಗ ಹೇಳಿದಂತ ಸಂದರ್ಭದಲ್ಲಿ ಅವ್ರು ಏನನ್ಬೇಕು? DCಗೆ ಕೊಲೆ ಬಸವಂತಲ್ಲ ತಲೆಯಾಡಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ನೀವೆಲ್ಲ ಒಂದು IASಗಳು, IFSಗಳು, IPSಗಳಾಗಿ ಬಂದಿರ್ತೀರಿ. ನೀವು UPSCನೋ KPSCನೋ ಅಟೆಂಪ್ಟ್ ಮಾಡಿ 5 ಕೋಟಿ 6 ಕೋಟಿ ಜನದಲ್ಲಿ ಬೆರಳೆಣಿಕೆ ಜನ ಬಂದು ಇವತ್ತಿಲ್ಲಿ ಕೂತ್ಕೊಂಡಿದ್ದೀರಿ. ನೀವು ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಫೇರ್ ಆಗಿ, ಟ್ರಾನ್ಸ್ಪರೆನ್ಸಿಯಿಂದ ನೀವು ಇವೆಲ್ಲ ಪ್ರಕ್ರಿಯೆಗಳು ಮಾಡಬೇಕಾ? ಅಥವಾ ಇನ್ಯಾವೊಂದು ಮುಲಾಜ್ಗೆ ಇಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳಿಗೆ ಫೋನ್ ಮಾಡ್ತಾನಂತೆ. BLOಗಳು ಪಾಪ ಅವ್ರ ಅಮಾಯಕರು, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಅವರು ಟೀಚರ್ಸ್ಗಳಿರ್ತಾರೆ, ಅಂಗನವಾಡಿ ಅವರು ಇರ್ತಾರೆ, ಯಾರೋ ಒಬ್ರು ಬಂದಿದ್ದಾರೆ, ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಮೇಲೆ ಇವ್ರು ಒತ್ತಡ ಇರೋದು. ಇಲ್ಲ ನೀವು ಮಾಡಿ ಸಿಸ್ಟಮ್ ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ, ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ. ನಂದು ಇವತ್ತು 3 ವಿಚಾರಗಳು ಮುಂದಿಡ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಒಂದು BLOಗಳು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ನಿನ್ನೆ ದಿನ DC
ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಎದುರಿ ಬಹುಶಃ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ನೋಟಿಸ್ ಇಂದ ನಮ್ಗೆ ಉತ್ತರ ಅಲ್ಲ ಇದು. ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಅವ್ರನ್ನೇನೋ ಟೀಚರ್ ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲ, BLO ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಮತ್ತೆ ಇದನ್ನ ರೀಡು ಮಾಡ್ಬೇಕು ಈ ಸಿಸ್ಟಮ್ನ. ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ಭೇಟಿ ಮಾಡ್ತಾ ಇದ್ದೇನೆ. CO ಅವರು ಟೈಮ್ ಕೊಟ್ಟಿದ್ದಾರೆ ಮಧ್ಯಾಹ್ನ 2:15 ಗಂಟೆಗೆ. ಅವ್ರಿಗೂ ಕೂಡ ಒಂದು ಪೆನ್ ಡ್ರೈವ್ ಅಲ್ಲಿ ಏನೇನು ನಡೆದಿದೆ ಇವೆಲ್ಲ ನಿನ್ನೆ ವಿಡಿಯೋ ಎಲ್ಲ ಹಾಕೊಂಡು ಹೋಗಿ ಅವ್ರಿಗೂ ಕೂಡ ಅವ್ರ ಮುಂದೆ ಸಬ್ಮಿಟ್ ಮಾಡಿ ಸಬ್ಮಿಷನ್ ಮಾಡಿ ಬರ್ತೇನೆ. ಅಲ್ಲಿಂದ ಸೋಮವಾರದ ದಿನ ಡೆಲ್ಲಿಗೆ ಹೋಗಿ CCI/CO ಕೂಡ ಭೇಟಿ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿ ನಡೀತು ಆ ರೀತಿಯಾದಂತ ಸೆಂಟ್ರಲ್ ಫೋರ್ಸ್ ನ ಡಿಪ್ಲಾಯ್ ಮಾಡಿ ಒಟ್ಟಿನಲ್ಲಿ ಮತ್ತೆ ಈ ರೀತಿಯಾದಂತ ಘಟನೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಇದು ಕೇವಲ ಇವತ್ತು ರಾಮನಗರ ಅಂತ ಹೇಳ್ತಾ ಇಲ್ಲ, ನಿನ್ನೆ ಪಾವಗಡದಲ್ಲಿ ನಡೆದಿದೆ, ಮತ್ತೆ ಅರ್ಕಲ್ಗೂಡಲ್ಲಿ ನಡೆದಿದೆ, ಇಲ್ಲಿ ಪಕ್ಕದ ಕುಣಿಗಲ್ಲಲ್ಲಿ ನಡೆದಿದೆ. ಇದು ನಿನ್ನೆ ನಮಗೆ ಬಂದಿರತಕ್ಕಂಥ ಮಾಹಿತಿ. ಇನ್ನು ಹಲವಾರು ಕಡೆ ಈ ರೀತಿ ಪ್ರಕ್ರಿಯೆಗಳಾಗ್ತಾ ಇದೆ. ಇದು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಪ್ರಕ್ರಿಯೆಗೆ ಈ ರೀತಿ ಮಾಡಬೇಕು ಅಂದ್ರೆ ಹೆಚ್ಚಿನ ಫೋರ್ಸ್ಗಳನ್ನ ಹಾಕೊಂಡು ಸೆಂಟ್ರಲ್ ಫೋರ್ಸ್ ನ ಡಿಪ್ಲಾಯ್ ಮಾಡಬೇಕು ಸರ್. ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ರೀತಿ ಆಯ್ತು? ವೆಸ್ಟ್ ಬೆಂಗಾಲ್ ಅಲ್ಲಿ ನಿಷ್ಠಾವಂತ ಅಧಿಕಾರಿಗಳು, ಇಲ್ಲಿ ಅಂತಿಮವಾಗಿ ಏನಾಗಿದೆ, ನಮ್ಮ ಸ್ಟೇಟ್ ನಲ್ಲಿ ಇರತಕ್ಕಂತ ಅಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ತಲೆಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೂಡ ಅಧಿಕಾರಿಗಳು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವರೆಲ್ಲರೂ ಇವ್ರ ಮನೆ ಚಾಕ್ರಿಗೆ ಇವತ್ತು ತಿಳಿದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಲ್ಲ ಈ SIR ಪ್ರಕ್ರಿಯೆಗೆ ಅಕ್ರಮ ಆಯಿತು ಅನ್ನುವಂತ ಅನುಮಾನವನ್ನ ಕಾಂಗ್ರೆಸ್ಸಿಗರೇ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇಲ್ಲಿ ನಿಯಮಗಳನ್ನ ಗಾಳಿ ತೋರಗಳ ಕೆಲಸ ನೋಡ್ರಿ, ಕಾಂಗ್ರೆಸ್ಸಿಗರಿಗೆ ಅವ್ರದ್ದು ಹೆಂಗೆ ಅಂದ್ರೆ ಪಾಲಿಸಿ, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡ್ಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ದು ಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ ಬಿಟ್ರೆ ಓಟ್ ಚೋರಿ ಆಯ್ತು, ಸೋತ್ ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ಓಟರ್ಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಆಧಾರ್ನ ಫೇಕ್ ಮಾಡಕ್ ಆಗೋದಿಲ್ಲ. ಆಧಾರ್ ಅಲ್ಲಿ ನಿಮ್ ಮುಖ ಇರುತ್ತೆ, ಆಧಾರ್ ಅಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗಿರ್ತಕ್ಕಂತ ಹಕ್ಕು. 3 ಪಕ್ಷದ BLA2ಗಳಿಗೆ ರೆಪ್ರೆಸೆಂಟೇಷನ್ಗೆ ಎಂದು ಕೊಟ್ಟಿದ್ದಾರೆ. ಮತ್ತೆ ತಪ್ಪು ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನೇ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ ಸರ್? ಅಂದ್ರೆ ಚೋಟ್ಲಿ ಕರ್ಕೊಂಡು ಮಾಡ್ತಾ ಇದಾರೆ, ಮನೆಗಳಿಗೆ ಹೋಗ್ಬೇಕು, ಇಲ್ಲಿ ಯಾವ ರೀತಿ ಮಾಡ್ತಾರೆ ಸರ್ ಅಕ್ರಮ ಅನ್ನೋದು? ಯಾವ ರೀತಿ ಸರ್? ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮ್ ಅನ್ನ ಹಂಚಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮ್ ಅನ್ನ ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ BFC ಸೆಂಟರ್ಗೆ ಕರ್ಕೊಂಡೋಗಿ BLA2ಗಳು 3 ಪಕ್ಷದ ಸಮ್ಮುಖದಲ್ಲಿ, BLOಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್. ಈಗ ಸರ್ಕಾರಕ್ಕೆ ತನ್ನ ಮೇಲೆ ತನ್ನ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ. ಇದು ಒಂದ್ ರೀತಿ ವೆಂಟಿಲೇಟರ್ ಅಲ್ಲಿ ಇರ್ತಕ್ಕಂಥ ಸರ್ಕಾರ. ಒಂದೂವರೆ ವರ್ಷ ಇಲ್ಲಿ ಚೆನ್ನಾಗಿ ರಿಸೋರ್ಸ್ ಉತ್ಪಾದನೆ ಆಗ್ತಾ ಇದೆ. ನಾನು ಈಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿ ಪ್ರಾಜೆಕ್ಟ್ ನ ಕಣ್ಣೇ ಆಡಿಸಲ್ಲ. 3 ಪ್ರಾಜೆಕ್ಟ್ ಅವ್ರ ಕಣ್ಣು ಕಾಣ್ತಾ ಇದೆ. ಒಂದು GBIT, ಒಂದು ಟನಲ್ ಪ್ರಾಜೆಕ್ಟ್, ಇನ್ನೊಂದು ಕಸ ಹೊಡೆಯೋದಕ್ಕೆ 30 ವರ್ಷದ ಲೀಸ್ ಪ್ರಾಜೆಕ್ಟ್. 90,000 ಕೋಟಿಗೆ ಅಲ್ಲ, ಬೇಡ ಉತ್ಪ್ರೇಕ್ಷೆ ಬೇಡ, 10% ಅಂದ್ರೂ 9,000 ಕೋಟಿ ಆಯ್ತು. ಇದನ್ನ ಎತ್ಕೊಂಡೋಗಿ ಪಾಪ ಕಾಂಗ್ರೆಸ್ನ ಉದ್ಧಾರ ಮಾಡಕ್ಕೆ, ದೇಶದಲ್ಲಿ ಚುನಾವಣೆ ಮಾಡಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯ ಬರ್ತದೆ. ಒಂದು ಸಮುದಾಯದಲ್ಲಿ ಮಾತ್ರ ಸ್ಪೆಷಲ್ ಕೇರ್ ಅಂತ SIR ಪ್ರಕ್ರಿಯೆ ಅದು ಅವ್ರು ಹೇಳ್ಬೇಕಲ್ಲ, ನಾನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ಇವೆಲ್ಲ ಸೆನ್ಸಿಟಿವ್ ಬೂತ್ಸ್ ಇದೆ. ಯಾಕೆಂದ್ರೆ ಹಿಂದೆ ನಾವು ಪೆಟ್ಟು ತಿಂದಿದೀವಿ ಚುನಾವಣೆಯಲ್ಲಿ. ಯಾತಕ್ಕೆ ಪೆಟ್ಟು ತಿಂದಿದೀವಿ ಅಂತಾನೂ ಗೊತ್ತು. ಸತ್ತೋಗಿರೋರ ಹೆಸರಲ್ಲಿ ಓಟ್ ಹಾಕ್ತಕ್ಕಂಥದ್ದು. ಒಂದ್ ಸೆಕೆಂಡ್ ಇರಿ. ಇನ್ನ ಒಬ್ಬೊಬ್ರು ಬಂದು 4-5 ಓಟ್ ಒತ್ತೋಗುವಂಥದ್ದು, ಇನ್ನ ಎಲ್ಲೋ ಇರ್ತದೆ, ಇಲ್ಲಿ ವೋಟರ್ ಸೇರೋದಿಲ್ಲ, ಅವರು ಬಂದು ಓಟ್ ಹಾಕ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆ ನಡೆದಿರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪರಾಜಿತ ಆಗಿರೋದು ಈ ಕ್ಷೇತ್ರದಲ್ಲಿ. ಇದಾಗಬಾರ್ದು. ನಾನೊಬ್ಬನೇ ಅಲ್ಲ, ಎಲ್ಲೇ ನಡೆದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನ್ಯಾಯಬದ್ಧವಾಗಿ ಚುನಾವಣೆ ಆಗಬೇಕು. ಚೌಟ್ರಿಯಲ್ಲೇ ಸರ್ ಯಾಕೆ ಮಾಡ್ತೀರಾ? ಮತದಾರರು ಯಾರು ಇಲ್ಲಿ ಅಥವಾ ಬೇರೆಯಿಂದ ಕರೆಸಿ ಇಲ್ಲಿ ಫಾರ್ಮ್ ಕೊಡೋಕೆ ಕೆಲಸ ಮಾಡ್ತಾರೆ. ಚೌಟ್ರಿ ಯಾಕೆ ಮಾಡ್ತೀರಾ ಸರ್? ಏನು ಕೆಲಸ ಮಾಡ್ತೀರಾ? ನನಗೂ ಇದು ಉತ್ತರ ಸಿಗ್ತಾ ಇಲ್ಲ. ಒಂದು ಬಹಳ ಸ್ಪಷ್ಟ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ. ಒಳಗಡೆ ಒಂದು ಗೋಲ್ಮಾಲ್ ನಡೀತಾ ಇದೆ, ಬಹಳ ಸ್ಪಷ್ಟ. ಚೌಲ್ಟ್ರಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ.
ಈಗ ನೀವು ನನಗೆ ಕೇಳೋದಲ್ಲ, ಈಗ ಡಿ ಸಿ ಕೇಳಬೇಕು. ಡಿ ಸಿ ನೀವು ನಿಲ್ಸ್ಕೊಂಡು ಅಥವಾ ಪಾಪ ಇಲ್ಲಿ ಬರಲ್ಲ ಎ ಸಿ ರೂಮ್ ಕರ್ಕೊಂಡು ಒಳಗಡೆ ಕೂರಿಸ್ಕೊಂಡು ಟೇಬಲ್ ಮೇಲೆ ಯಾಕೆ ಇದನ್ನ ಮಾಡಿದ್ರಿ ಅಂತ ದಯವಿಟ್ಟು ಡಿ ಸಿ ಪ್ರಶ್ನೆ ಮಾಡಿ ಅವ್ರ ಮೂಲಕ ಉತ್ತರ ಪಡಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪೋಸ್ಟ್ ಮಾಡೋ ಕೆಲಸ ಆಗ್ತಾ ಇದೆ ಅಂತ ಆರೋಪ. ಅಕ್ರಮ ಬಾಂಗ್ಲಾರೋ ಅಥವಾ ಇಲ್ಲೇ ಅಕ್ರಮ ಓಟ್ ಇಟ್ಕೊಂಡಿರ್ತಕ್ಕಂಥವ್ರು ಇವೆಲ್ಲ ಕೂಡ ಹೊರಗಡೆ ಬರಬೇಕು. ವಾಟ್ ಎವರ್ ಇಟ್ ಇಸ್ ಕ್ಲೀನ್ ಅಪ್ ಆಗಬೇಕು. ಈ ಪ್ರಾಸೆಸ್, ಈ ಸಿಸ್ಟಮ್ ಕ್ಲೀನ್ ಅಪ್ ಆಗಬೇಕು. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಡೀತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಆಗಾಗಲೇ ಮುಗಿದೋಗಿದೆ, ಚುನಾವಣೆ ಆಗಿದೆ. ಅದಕ್ಕೆ ಇಲ್ಲಿ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರಕ್ರಿಯೆ ಆಗಿದೆ. ಓಕೆ, ಥ್ಯಾಂಕ್ ಯು. ಇಂಗ್ಲಿಷ್ ಅಲ್ಲಿ ಕೊಡ್ತೀನಿ ಬಾಣ. ಅಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನನ್ನ ಪ್ರಕಾರ ಇದು ಡಿಸಿಗೆ ಒಂದು ಡೆಲಿಗೇಷನ್ ಕೊಟ್ಟೋದ್ರೆ ಒಳ್ಳೆಯದು. ಬರ್ಬೇಕಲ್ಲ, ಇಲ್ಲೇ ಮುಗಿತಲ್ಲ ಮಟ್ಟದ ಕಾರ್ಯಕ್ರಮ, ಒಂದು ಅರ್ಧ ಗಂಟೆ 1:30 ಬರ್ತಾರೆ. ನಾವಿಬ್ರು ನೋಡಲ್ಲ. ಇಲ್ಲೇ ಬರ್ತಾರೆ ಅವ್ರನ್ನೇ ಪಾಪ ಏನ್ ಮೈಸೂರ ಚೆನ್ನಾಗಿದೆ. ಡೆಲಿಗೇಷನ್ ಕೊಡ್ತಾರೆ, ನಾನು ಬರಲ್ಲ, ಸ್ವಲ್ಪ ಇಟ್ಕೋಬೇಕು. ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚೆನ್ನಾಗಿದೆ. ನಾನು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅಲ್ಲಿ ಇಂಗ್ಲೀಷಲ್ಲೇ ಕೊಡ್ತೀನಿ ಬ್ರೀಫಿಂಗು. ಇರಿ ಬೇಡ, ಲೇಟ್ ಆಯ್ತು ಬೇಡ ಬೇಡ ಸಾಕು, ಇಷ್ಟ ಹೇಳಿದ್ದೀನಿ ನಾನು. ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೆಲ್ಲ ಸಿಕ್ಕಿದ್ರಿ ಅಂತ ಖುಷಿ ಪಟ್ಟು ಪಕ್ಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಲ್ಲಿ ಆದರಣೆ ಕುಮಾರಣ್ಣ ಬಂದ್ರೆ ಕೊಟ್ಬಿಡಿ. ಕುಮಾರಣ್ಣ ಅಲ್ಲಿ ಮಾತಾಡ್ತಾರೆ. ಹೋಗಿ ಹಂಗಾರೆ ಅಲ್ಲಿ ಇದಾರೆ ಬಿಡಿ, ನಮ್ಮವರು ಇರ್ತಾರೆ. ಹೌದಾ? ಇದಾರೆ. ಇಲ್ಲೇ ಕೊಡ್ಲಾ? ಲೈವ್ ಆಫ್ ಮಾಡ್ಬಿಡ್ಲಾ ಅಣ್ಣ?